ಜೈ ಹಿಂದ್. ನೋಡ್ರಿ, ನಾವು KA ಕ್ವಶನ್ಸ್ ಗಳನ್ನ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು 1 ಅಥವಾ 2 ಅಥವಾ 3 ಆಪ್ಷನ್ಸ್ ಗಳನ್ನ ಆಮೇಲೆ ಕರೆಕ್ಟ್ ಆಗಿರೋ ಆಪ್ಷನ್ಸ್ ಗಳನ್ನ ಫೈಂಡ್ ಔಟ್ ಮಾಡಕ ಟ್ರೈ ಮಾಡಕತ್ತೀವಿ. ಆಲ್ರೆಡಿ ಹಲವಾರು ವಿಡಿಯೋಸ್ ಗಳನ್ನ ಮಾಡಿದೀನಿ. ಅವುಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದಾವ. ಇಲ್ಲ ಅಂತಂದ ಹೇಳಿದ್ರೆ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅದನ್ನ ಜಾಯಿನ್ ಆಗ್ರಿ, ನಿಮ್ಗೆ ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವ. ಎಲ್ಲಾ ವಿಡಿಯೋಗಳು ಸಿಗ್ಲಿಲ್ಲ, ಕನ್ಫ್ಯೂಸ್ ಆಯ್ತು ಅಂದ್ರ. ಅದಾದ ನಂತರ ಒಂದ್ ಸಿಂಪಲ್ ಮಾತೇನಂತಂದ್ ಹೇಳಿದ್ರ, ಜೀವನದಾಗ ಹತ್ತಿರ್ಬೇಕು, ಮಾತಾಡಿದ್ರೆ ಒಂದ್ ತೂಕ ಇರ್ಬೇಕು. ಹಂಗಿದ್ರನ ಮಾತಾಡ್ಬೇಕು, ಇಲ್ಲ ಅಂದ್ರೆ ಮಾತಾಡೋದ್ ಬಿಟ್ಬಿಡ್ಬೇಕು. ನೋಡ್ರಿ, ನನ್ನ ಎಲ್ಲಾ ವಿಡಿಯೋಸ್ಗಳು ಫಸ್ಟ್ 20 ಮಿನಿಟ್ಸ್ ನಾನು KSP ಕ್ವಶನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಎಲಿಮಿನೇಷನ್ ಮಾಡಕತ್ತೇನೆ. ಇದನ್ನ ನೋಡ್ಬಿಟ್ಟು ಕೆಲವೊಂದ್ ಜನ ಜಡ್ಜ್ ಮಾಡಕತ್ತಾರ, ಅದ್ ನಿಮ್ ಇಷ್ಟ. ಅದಾದ ನಂತರ ನೆಕ್ಸ್ಟ್ 20 ಮಿನಿಟ್ಸ್ ಏನಂತಂದ್ ಹೇಳಿದ್ರೆ KEA ಕ್ವಶನ್ಸ್ ಗಳನ್ನ, ಇಲ್ಲಿವರೆಗೂ ನಡೆದಿರುವಂತ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಗಳಾಗಿರ್ಬೋದು, ಅದರ್ ಎಕ್ಸಾಮ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಬರುವಂತ ಕ್ವಶನ್ಸ್ ಗಳನ್ನ ನಾನು ತಗೊಂಡು ಎಲಿಮಿನೇಷನ್ ಮೆಥಡ್ ಹೆಂಗ್ ಮಾಡ್ಬೇಕು, 1 ಅಥವಾ 2 ಅಥವಾ 3 ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡಿ ನಿಮ್ಗೆ ನಾನು ಈಸಿ ಮಾಡಿ ಕೊಡಾಕತ್ತೇನೆ. ಮಿಸ್ ಗೈಡ್ ಅಂತೂ ಮಾಡಾಕತ್ತಿಲ್ಲ. ಡೋಂಟ್ ವರಿ, ಸ್ಕೋರ್ ಅಂತೂ ಜಾಸ್ತಿ ಆಗೇ ಆಗತ್ತೆ ನಿಮ್ದ. ಕರೆಕ್ಟ್ ಆಗಿ ಫಾಲೋ ಮಾಡ್ರಿ. ಆಮೇಲೆ KEA ಕ್ವಶನ್ಸ್ ಗಳು ಕೆಲವೊಂದು ಫೇವರೇಟ್ ಟಾಪಿಕ್ಸ್ ಗಳಿದಾವ. ನಾನು ಹೇಳ್ಕೊಡ್ತಿದ್ದೀನಿ ನಿಮ್ಗೆ, ಈ ಟಾಪಿಕ್ಸ್ ಗಳಿಂದ ಬರ್ತಿದಾವ ಅಂತ ಹೇಳಿದ್ರೆ ಪಕ್ಕ ಬರ್ತಿದಾವ. ಈಗ ನೋಡ್ರಿ, ಯಾರ್ದೋ ಟಾಪ್ 100 ಕ್ವಶನ್ಸ್ ಗಳನ್ನ ಹಿಸ್ಟ್ರಿ ಒಳಗಡೆ ನೋಡು, ಟಾಪ್ 10 ಕ್ವಶನ್ಸ್ ಗಳನ್ನ ಜಿಯೋಗ್ರಫಿದಾಗ ನೋಡು. ಅವ್ರ ನೋಡೋದಕ್ಕಿಂತನೂ ನನ್ ವಿಡಿಯೋಸ್ ಗಳನ್ನ ನೋಡಿದ್ರೆ ಒಂದು ತೂಕ ಐತೆ ಹಾ ಅನಿಸುತ್ತಂತಂದ್ ಹೇಳಿದ್ರ ನೋಡ್ರಿ. ಅದಾದ ನಂತರ ಜಸ್ಟ್ ಹುಡುಗಿರ್ನಷ್ಟ ಫಾಲೋ ಮಾಡೋದಲ್ಲ, ನಾನು ಫಾಲೋ ಮಾಡ್ರೋ. ಇನ್ಸ್ಟಾಗ್ರಾಮ್ ಲಿಂಕ್ ಐತೆ, ಅದ ಬಹಳ ಕಮ್ಮಿ ಅದಾವ ಫಾಲೋವರ್ಸ್, ಒಂದ್ ಸ್ವಲ್ಪ ಜಾಸ್ತಿ ಮಾಡ್ರಿ. ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದೀನಿ ಅಂತಂದ್ ಹೇಳಿದ್ರೆ ನಿಮ್ಗ ಈ ಟೈಮ್ ಒಳಗಡೆ, ಕ್ರೂಷಿಯಲ್ ಟೈಮ್ ಒಳಗಡೆ KA ಕ್ವಶನ್ ಪೇಪರ್ಸ್ ಗಳನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು, ಇಷ್ಟೊಂದ್ ಕೆಡದಾಗಿ ದೊಡ್ಡದಾಗಿ ಟಫ್ ಆಗಿರೋ ಕ್ವಶನ್ಸ್ ಗಳನ್ನ ಈಸಿಯಾಗಿ ಹೆಂಗ್ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಎಷ್ಟು ಈಸಿಯಾಗಿ ಹೇಳ್ಕೊಡ್ತಿದೀನಿ ನಿಮ್ಗ. ಇದಕ್ಕಾದ್ರೂ ಇನ್ಸ್ಟಾಗ್ರಾಮ್ದಾಗ ಸ್ವಲ್ಪ ಫಾಲೋ ಮಾಡ್ರಿ. ಅದ್ರ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರನೋ ಫಾಲೋ ಮಾಡಿ ಮಿಸ್ ಗೈಡ್ ಆಗೋದಕ್ಕಿಂತ ನನ್ ಫಾಲೋ ಮಾಡಿ ಒಂದ್ ಸ್ವಲ್ಪ ಒಳ್ಳೇದ್ನ, ಏನೋ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತ ಅಂತ ಅನ್ಕೊಂಡಿದೀನಿ ನನ್ನ ಕಡೆಯಿಂದ. ಪ್ಲೀಸ್ ಫಾಲೋ. ನೋಡ್ರಿ, ಈ ವಿಡಿಯೋದಲ್ಲಿ ಪ್ರಮುಖ ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದಗಳು, ಪ್ರೋಟೋಕಾಲ್ಸ್ ಗಳು, ಶೃಂಗಸಭೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ರೋಟೋಕಾಲ್ಸ್, ಕನ್ವೆನ್ಷನ್ಸ್, ಟ್ರೀಟೀಸ್ ಅಂತಂದ್ ಹೇಳಿ ಬರ್ತಾವೆ. ಎನ್ವಿರಾನ್ಮೆಂಟ್ ರಿಲೇಟೆಡ್ KEA ಬೋರ್ಡ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋದು, ತುಂಬಾ ಫೇವ್ರೆಟ್ ಆಗಿರೋ ಟಾಪಿಕ್ ಇದು. ಎಸ್, ಇಲ್ಲಿ ನೋಡ್ರಿ, ಕ್ವಶನ್ ಫಸ್ಟ್ ಒನ್ ಏನಂದ್ರೆ UNFCCC ಅಂತಂದೈತೆ, UN ಫ್ರೇಮ್ ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಂದ ಹೇಳಿ. ಈಗೇನ್ ಕ್ಲೈಮೇಟ್ ಚೇಂಜ್ ಆಗೈತ್ಲ, ಅದ್ರ ಮೇಲೆ ಒಂದು ಕನ್ವೆನ್ಷನ್ ಅನ್ನ ಮಾಡಿದ್ದಾರೆ. ಕನ್ವೆನ್ಷನ್ ಅಂತಂದ್ ಹೇಳಿದ್ರೆ ಸಮಾವೇಶ ಅಂತಂದ್ ಹೇಳ್ತೀವಿ. ಕನ್ವೆನ್ಷನ್ ಅಂತಂದ್ ಹೇಳಿದ್ರೆ ಏನ್ ಹೇಳ್ತೀವಿ, ಸಮಾವೇಶ ಅಂತಂದ್ ಹೇಳ್ತೀವಿ. ಇದೇನೈತಲ್ಲ UNFCC ಅನ್ನೋದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1992ರಲ್ಲಿ ಸ್ಥಾಪನೆ ಆಗತ್ತ. ಅದು ಡೇಟ್ ನೆನ್ಪಿಟ್ಕೊಡ್ರಿ, 9th ಮೇ 1992ರಲ್ಲಿ. ನಿಮ್ಗೆ ಅಟ್ಲೀಸ್ಟ್ ಇದ್ರಲ್ಲಿ ಇರೋದು ಎಲ್ಲಾನು ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಒಂದ್ 5-6 ಸಮ್ಮಿಟ್ಸ್ ಗಳು, ಶೃಂಗಸಭೆಗಳು ನೆನ್ಪುಳುದು ಅಂತಂದ್ ಹೇಳಿದ್ರೆ ನಾವು ಎಲಿಮಿನೇಷನ್ ಮೆಥಡ್ ಅಲ್ಲಿ ಈಸಿಯಾಗಿ ತೆಗೆದು ಹಾಕ್ಬಹುದು. ಸರ್, ಎಲ್ಲಾನು ನೆನ್ಪಿಟ್ಕೋಬೇಕಂತಲ್ಲ, ಒಂದ್ 5-6 ನೆನ್ಪಿಟ್ಕೊಂಡ್ರು ಕೂಡ ಎಲಿಮಿನೇಷನ್ ಮೆಥಡ್ ಯೂಸ್ ಆಗುತ್ತಾ. ಪ್ರಾಪರ್ ಆಗಿರೋ, ಕರೆಕ್ಟ್ ಆಗಿರೋ ಆನ್ಸರ್ ಅನ್ನ ಹುಡುಕ್ಬಹುದು. ಆ ರೀಸನ್ಗೋಸ್ಕರ ಸ್ಪೀಡ್ ಆಗಿ ನೋಡ್ರಿ, ಇಲ್ಲ ಸ್ಲೋ ಆಗಿ ಇಟ್ಕೊಂಡ್ ನೋಡ್ರಿ, ಒಟ್ ಹೆಂಗಾದ್ರೂ ಒಂದು ನೋಡಿ ಒಂದ್ಸರಿ ನೋಡ್ಕೊಂಡ್ ಬಿಡ್ರಿ ಎಲ್ಲಾನು. ಎಸ್, UNFCCC ಅಂತಂದ್ ಹೇಳ್ತೀವಿ. ಇದು 1992 9th ಮೇ ಒಳಗಡೆ ಸ್ಥಾಪನೆ ಆಗತ್ತ. ಇದು ಯಾವಾಗ ಆಗತ್ತಂದ್ರೆ ರಿಯೋ ಡಿ ಜನೈರೋ ಒಳಗಡೆ ಒಂದು ರಿಯೋ ಅರ್ತ್ ಸಮಿಟ್ ಅನ್ನೋದು ನಡೆಯುತ್ತೆ. ನೋಡ್ರಿ, ಬ್ರೆಜಿಲ್ ನ ರಿಯೋ ಡಿ ಜನೈರೋ ಅನ್ನೋ ಒಂದು ಸಿಟಿ ಒಳಗಡೆ ರಿಯೋ ಅರ್ತ್ ಸಮಿಟ್ ನಡೆಯುತ್ತ. ಆ ಸಮಿಟ್ ಒಳಗಡೆ ಏನ್ ಮಾಡ್ತಾರ ಅಂದ್ರೆ ಈ ಡಿಸಿಷನ್ ಅನ್ನ ತಗೊಂತಾರ, UNFCCC ಅನ್ನ ನಾವು ಜಾರಿಗೆ ತಗೊಂಡು ಬರೋಣ ಅಂತಂತ ಹೇಳಿ. ಪಾಯಿಂಟ್ ಕ್ಲಿಯರ್? ಅದ್ರ ಪ್ರಕಾರ 1994ರಿಂದ ಇದು ಜಾರಿಗೆ ಬರುತ್ತೆ. ಸೊ ನೆನ್ಪಿಟ್ಕೊಡ್ರಿ, 1992 ಅಂತಂದ್ ಹೇಳಿ, ಇದೇನ್ ಬೇಡ. ರಿಯೋ ಅರ್ತ್ ಸಮಿಟ್ ಅಂತಂದ್ ಹೇಳಿ. ಟೋಟಲ್ ಆಗಿ ಇದ್ರಲ್ಲಿ 198 ದೇಶಗಳು ಭಾಗವಹಿಸಿದವ. ಟೋಟಲ್ ಆಗಿ ಎಷ್ಟು? 198 ದೇಶಗಳು. ಸೊ ಇದೇನ್ ಮಾಡತ್ತಂದ್ರೆ ವಾತಾವರಣದಲ್ಲಿ ಹಸಿರು ಮನೆ ಅನಿಲಗಳ ಸಾಂದ್ರತೆಯನ್ನ ನಿಯಂತ್ರಣ ಮಾಡತ್ತ. ಆಮೇಲೆ ಹವಾಮಾನ ಬದಲಾವಣೆಯ ಅಪಾಯಕಾರಿ ಪರಿಣಾಮಗಳನ್ನ ತಡೆ ಹಿಡಿಯತ್ತ. ಇದ್ರದ ಗ್ರೀನ್ ಹೌಸ್ ಗ್ಯಾಸ್ ಅಂದ್ರೆ ಏನು, ಎಷ್ಟೋ ಜನರಿಗೆ ಅರ್ಥ ಇರಂಗಿಲ್ಲ. ಈಗ ನೋಡ್ರಿ, ಗೊತ್ತೇ ಇರಂಗಿಲ್ಲ. ಈಗ ನೋಡ್ರಿ, ಇದನ್ನ ನಾವು ಭೂಮಿ ಅಂತ ಅನ್ಕೊಳ್ಳೋಣ. ಇಲ್ಲಿ ಏನಂತಂದ ಹೇಳಿದ್ರೆ ಸೂರ್ಯ ಇದಾನ. ಜಸ್ಟ್ 1 ನಿಮಿಷ ಎಲ್ಲ ಅರ್ಥ ಆಗತ್ತೆ. ಇದರಿಂದ ಮತ್ತೆ ಹಲವಾರು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೋದು. ಅದಕ್ಕೆ ಈಗ ಏನಾಗತ್ತೆ ಅಂತಂದ ಹೇಳಿದ್ರೆ, ಸೂರ್ಯನ ಕಿರಣಗಳು ಈ ರೀತಿಯಾಗಿ ಬರ್ತಾವ. ಬಂದ ನಂತರ ಏನಾಗತ್ತೆ, ಕೆಲವೊಂದು ಕಿರಣಗಳನ್ನ ಭೂಮಿ ಹೀರ್ಕೊಳ್ಳುತ್ತೆ. ಇನ್ ಕೆಲವೊಂದು ಕಿರಣಗಳೇನಂತಂದ ಹೇಳಿದ್ರೆ ರಿಫ್ಲೆಕ್ಟ್ ಆಗಿ ಏನಾಗತ್ತೆ, ನಮ್ಮ ಬಾಹ್ಯ ಅಂದ್ರೆ ಭೂಮಿಯ ವಾತಾವರಣದಿಂದ ಹೊರಗಡೆ ಹೋಗುತ್ತೆ.
ಸೊ ಇದೇನಂದ್ರೆ ನಾರ್ಮಲ್ ಫಿನಾಮಿನಾ ನಡೆಯುತ್ತೆ, ಇದು ನಾರ್ಮಲ್ ಫಿನಾಮಿನಾ ಅಂತ ಕರಿತೀವಿ. ಈಗ ಎಲ್ಲಾನು ಬಂದಂತದ್ದು ಹಿರ್ಕೊಳ್ಳೋದು ಹೋಗೋದು ಮಾಡ್ತಾವ. ಅದಾದ ನಂತರ ಮತ್ತೆ ಏನಂತ ಹೇಳಿದ್ರೆ ಕೆಲವೊಂದು ಟೈಮ್ ರಿಟರ್ನ್ ಬರ್ತಾವ. ಈಗೇನ್ ರಿಫ್ಲೆಕ್ಟ್ ಆಗಿರ್ತಾವಲ್ಲ ಅವು ರಿಟರ್ನ್ ಬರ್ತಾವ. ಯಾವಾಗ ಬರ್ತಾವ ಅಂದ್ರೆ ಇಲ್ಲಿ ಕೆಲವೊಂದು ಗ್ಯಾಸಸ್ ಗಳು ಇರ್ತಾವ. ಇಲ್ಲಿ ಕೆಲವೊಂದು ವಾತಾವರಣದಲ್ಲಿ ಏನಂತ ಹೇಳಿದ್ರೆ ಈ ರೀತಿಯಾಗಿ ಕೆಲವೊಂದು ಗ್ಯಾಸಸ್ ಗಳು ಇರ್ತಾವ. ಸೂರ್ಯನ ಬೆಳಕು ಏನಾಗತ್ತ ಅಂತಂದ ಹೇಳಿದ್ರ ರಿಟರ್ನ್ ಹೋಗುವಾಗ ಈ ತರ ರಿಫ್ಲೆಕ್ಟ್ ಆಗಿ ಆ ಗ್ಯಾಸ್ ಗಳಿಗೆ ಬಡ್ದು ಮತ್ತೆ ರಿಟರ್ನ್ ಏನಂದ್ರೆ ಭೂಮಿಗೆ ಬರುತ್ತೆ. ಈ ತರ ಏನಂದ್ರೆ ನಾರ್ಮಲ್ ಕಂಡೀಷನ್ ಇದು. ಇದೇನಂತಂದ ಹೇಳಿದ್ರೆ ನಾರ್ಮಲ್ ಕಂಡೀಷನ್ ಈ ತರ ಆಗೋದ್ರಿಂದ ನಮ್ಮ ಭೂಮಿ ಒಳಗಡೆ ವಾತಾವರಣದೊಳಗಡೆ ಟೆಂಪರೇಚರ್ ಏನಾಗೈತೆ ಅಂದ್ರೆ ಪ್ರಾಪರ್ ಆಗಿ ಮೇಂಟೈನ್ ಆಗೈತೆ. ಟೆಂಪರೇಚರ್ ಏನಾಗೈತಿ ಪ್ರಾಪರ್ ಆಗಿ ಮೇಂಟೈನ್ ಆಗೈತೆ. ಈಗ ನೋಡ್ರಿ ನಮ್ದು ಹೆಂಗಂತಂದ ಹೇಳಿದ್ರೆ ಈಗ 24°C ಐತೋ 22°C ಐತೋ ಟೆಂಪರೇಚರ್ ಎಷ್ಟೋ ಒಂದೈತೆ. ಅದು ನಾರ್ಮಲ್ ಆಗಿ ಒಂದು ಪ್ರಾಪರ್ ಆಗಿ ಮೇಂಟೈನ್ ಆಗ್ತಿದೆ ಅಂತಂದ ಹೇಳಿದ್ರೆ ಈ ಪ್ರೊಸೆಸ್ ಇಂದ ಈ ತರ ಕಿರಣಗಳು ಬರ್ತಾವ, ರಿಫ್ಲೆಕ್ಟ್ ಆಗ್ತಾವ, ಹೋಗ್ತಾವ. ಇದನ್ನ ನಾವು ಗ್ರೀನ್ ಹೌಸ್ ಇಫೆಕ್ಟ್ ಅಂತ ಕರಿತೀವಿ, ಅಂದ್ರೆ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಈ ಗ್ಯಾಸ್ ಗಳು ಯಾವ್ಯಾವ ಅಂತಂದ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಅದಾದ ನಂತರ ಮೀಥೇನ್ ಗ್ಯಾಸ್ ಆಗಿರ್ಬೋದು, ಆಮೇಲೆ ನೀರಾವಿ ಆಗಿರ್ಬೋದು, ಆಮೇಲೆ NOx ಸಲ್ಫರ್ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಸ್ ಗಳು, ಆಮೇಲೆ SOx ಅಂತೀವಿ ಸಲ್ಫರ್ ಆಕ್ಸೈಡ್ಸ್ ಗಳು ಹೆಲ್ಪ್ ಮಾಡ್ತಾವ. ಇನ್ನು ಅಬ್ನಾರ್ಮಲ್ ಕಂಡೀಷನ್ ಇದು ನಾರ್ಮಲ್ ಇದ್ದಾಗ ನಡೀತೈತೆ. ಬಟ್ ಆದ್ರೆ ಈಗ ನಮ್ದು ವಾಯು ಮಾಲಿನ್ಯ ಆಗ್ತಾ ಇರೋದ್ರಿಂದ ಅತಿ ಹೆಚ್ಚು ಗ್ಯಾಸ್ ಗಳು ಬಿಡುಗಡೆ ಆಗಿದಾವ. ಅತಿ ಹೆಚ್ಚು ಈಗ ನಾರ್ಮಲ್ ಆಗಿರೋದ್ರಿಂದ ಹೊರಟೋಗುತ್ತೆ, 22°C ಮೇಂಟೈನ್ ಆಗುತ್ತೆ. ಬಟ್ ಈಗ ವಾಯು ಮಾಲಿನ್ಯ ಆಗೋದ್ರಿಂದ ಏನಾಗ್ತಿದೆ, ಅತಿ ಹೆಚ್ಚು ಗ್ಯಾಸ್ ಗಳು ಮೇಲ್ಗಡೆ ಇರೋದ್ರಿಂದ ಅತಿ ಹೆಚ್ಚು ಟೆಂಪರೇಚರ್ ಏನಂತಂದ್ರೆ ಸೂರ್ಯನ ಕಿರಣಗಳು ರಿಫ್ಲೆಕ್ಟ್ ಆಗಿ ಭೂಮಿಗೆ ಬರ್ತಿದಾವ. ಅವಾಗ ಟೆಂಪರೇಚರ್ ಏನಾಗತ್ತ ಅಂದ್ರ ಜಾಸ್ತಿ ಏರಿಕೆ ಆಗತ್ತ. ಇದನ್ನ ನಾವ್ ಏನಂತ ಕರಿತೀವಿ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ, ಜಾಗತಿಕ ತಾಪಮಾನದ ಏರಿಕೆ ಅಂತ ಕರಿತೀವಿ. ಈ ಪ್ರೊಸೆಸ್ ಯಾವ್ದ್ರಿಂದ ಆಗತ್ತ, ಗ್ರೀನ್ ಹೌಸ್ ಗ್ಯಾಸಸ್ ಗಳು ಜಾಸ್ತಿ ಕಂಡು ಬರೋದ್ರಿಂದ. ಆ ಗ್ರೀನ್ ಹೌಸ್ ಗ್ಯಾಸಸ್ ಗಳೇ ಯಾವ ಅಂತಂದ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಅದಾದ ನಂತರ ನೀರಾವಿ, ಸಲ್ಫರ್ ಆಕ್ಸೈಡ್ಸ್, ನೈಟ್ರೋಜನ್ಸ್ ಆಕ್ಸೈಡ್ಸ್ ಗಳಂತಂದ ಹೇಳ್ತೀವಿ. ಸೊ ಇದು ನೆನ್ಪಿಟ್ಕೊಡ್ರಿ ಈಸಿಯಾಗಿ. ಎಸ್ ಸರ್, ಈ ತರ ಏನಂತಂದ ಹೇಳಿದ್ರ ಗ್ರೀನ್ ಹೌಸ್ ಇಫೆಕ್ಟ್ ಅಥವಾ ಹಸಿರು ಮನೆ ಪರಿಣಾಮ ಅಂತ ಕರಿತೀವಲ್ಲ, ಇದನ್ನ ಹಸಿರು ಮನೆ ಪರಿಣಾಮ ಅಂತ ಕರಿತೀವಿ. ಇದು ಶುಕ್ರ ಗ್ರಹದಲ್ಲಿ ಅತಿ ಹೆಚ್ಚಾಗಿ ನಡೆಯೋದ್ರಿಂದ ಅದರ ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಐತೆ. ಅದಕ್ಕೋಸ್ಕರ ಶುಕ್ರನನ್ನ ಅತಿ ಪ್ರಕಾಶಮಾನವಾದಂತದ್ದು ಅಥವಾ ಹೈಯೆಸ್ಟ್ ಟೆಂಪರೇಚರ್ ಇರುವಂತ ಗ್ರಹ ಅಂತ ಕರಿತೀವಿ. ಈಗ ಅಂತ ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ ಏನ್ ಮಾಡ್ಬೇಕು, ನಿಯಂತ್ರಣ ಮಾಡಿ ನಾವೇನ್ ಮಾಡ್ಬೇಕು, ಟೆಂಪರೇಚರ್ ನ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕು ಅನ್ನೋದ್ರದ್ದು ಉದ್ದೇಶ ಏನಂದ್ರ UNFCC ಕ್ಲೈಮೇಟ್ ಚೇಂಜ್ ನ ಕಾಪಾಡ್ಕೋಬೇಕಂತಂದೇಳಿ. ಅರ್ಥ ಆಯ್ತಾ ಎಲ್ರಿಗೂ ಇವಾಗ? ಎಸ್. ಸೊ ಅದಕ್ಕೋಸ್ಕರ ಒಂದು ಪೋಷಕ ಒಪ್ಪಂದ, ಪೇರೆಂಟ್ ಟ್ರೀಟಿ ಅಂತಂದ ಹೇಳಿ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದ್ರ ಅಡಿ ಒಳಗಡೆ ಪ್ರತಿ ವರ್ಷ COP ಅಂತಂದ ಹೇಳಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಂದ ಹೇಳಿ COP ಶೃಂಗಸಭೆಗಳನ್ನ ನಡೆಸ್ತಾರೆ. COP ಶೃಂಗಸಭೆಗಳನ್ನ ನೀವು ಆ ಸಮ್ಮಿಟ್ಸ್ ಗಳನ್ನೆಲ್ಲ ನೋಡ್ಕೊಳ್ರಿ. ನಾನು ರೀಸೆಂಟ್ ಆಗಿರೋದು ಹೇಳ್ತೀನಿ ನೋಡ್ರಿ. ಇವಾಗ COP29 ಅಂತಂದ ಹೇಳ್ತೀವಿ. COP29 ಸಮ್ಮಿಟ್ ಇದು 2024 ನಡೆದೈತೆ. ಎಲ್ಲಿ ನಡೆದೈತಿ? ಅಜರ್ಬೈಜಾನ್ ಒಳಗಡೆ ನಡೆದೈತೆ. ಎಲ್ಲಿ ನಡೆದೈತೆ? ಅಜರ್ಬೈಜಾನ್ ಅಂತಂದ ಹೇಳ್ತೀವಿ. ಆ ಪ್ರದೇಶದೊಳಗಡೆ ನಡೆದೈತೆ. ಅಜರ್ಬೈಜಾನಿನ ಬಾಕು ಅನ್ನೋ ಒಂದು ನಗರದಲ್ಲಿ ಈ ಸಮ್ಮಿಟ್ ನಡೆದೈತೆ. ಈ ಸಮ್ಮಿಟ್ ಒಳಗಡೆ ಏನ್ ಮಾಡಿದಾರೆ ಅಂತಂದ ಹೇಳಿದ್ರೆ ಹವಾಮಾನ, ಹಣಕಾಸು ಮತ್ತು ಇಂಗಾಲದ, ಸೊ ಇಂಗ್ಲಿಷ್ ನಾಗ ಹೇಳ್ತೀನಿ ನೋಡ್ರಿ, ಇದನ್ನ ಕ್ಲೈಮೇಟ್ ಫೈನಾನ್ಸ್ ಅಂತಂದ ಹೇಳ್ತೀವಿ. ಕ್ಲೈಮೇಟ್ ಫೈನಾನ್ಸ್. ಅದಾದ ನಂತರ ಇನ್ನೊಂದು ಪಾಯಿಂಟ್ ಇದರಲ್ಲಿ ಡಿಸ್ಕಷನ್ ಮಾಡಿದಾರೆ, ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ಸ್ ಅಂತಂದ ಹೇಳಿ. ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ಸ್ ಅಂದ್ರೆ ಕಾರ್ಬನ್ ಶೋಷುವಿಕೆನ ಕಮ್ಮಿ ಮಾಡ್ಕೋಬೇಕು ಅಂತಂದ ಹೇಳಿ ಕಾರ್ಬನ್ ಕ್ರೆಡಿಟ್ ಮಾರ್ಕೆಟ್ಸ್ ಅಥವಾ ಕ್ಲೈಮೇಟ್ ಫೈನಾನ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ COP29 ಸಮಿಟ್ ಒಳಗಡೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ COP30 ಸಮಿಟ್ ಅಂತಂದ ಹೇಳಿ. COP30 ಸಮಿಟ್ ಇದು 2025 ನಡೆದೈತೆ. ಇದು ಎಲ್ಲಿ ನಡೆದೈತೆ ಅಂತಂದ ಹೇಳಿದ್ರೆ ಬ್ರೆಜಿಲ್ ದೇಶದ ಬೆಲೆಮ್ ಒಳಗಡೆ ನಡೆದೈತೆ. ಬ್ರೆಜಿಲ್ ದೇಶದ ಬೆಲೆಮ್ ಒಳಗಡೆ ನಡೆದಿರುವಂತ ಈ ಸಮ್ಮೇಳನ COP30 ಅಂತಂದ ಹೇಳ್ತೀವಿ. ಅದಾದ ನಂತರ ನೆಕ್ಸ್ಟ್ COP31 ಇದು 2026 ನಡೆಯೋದೈತೆ. ಎಲ್ಲಿ ನಡೆಯೋದೈತೆ ಅಂತಂದ ಹೇಳಿದ್ರೆ ಟರ್ಕಿ ದೇಶದ ಅಂಟಾಲಯ ಅಂತಂದ ಹೇಳಿ. ಅಂಟಾಲಯ ಇದೇ ತರ ನೆನ್ಪಿಟ್ಕೊಡ್ರಿ. ಅಂಟಾಲಯ ಅನ್ನೋ ಒಂದು ನಗರದೊಳಗಡೆ, ಟರ್ಕಿ ದೇಶದ ಅಂಟಾಲಯ ಅನ್ನೋ ನಗರದೊಳಗಡೆ ನವೆಂಬರ್ ನೋಡ್ರಿ 9th ನವೆಂಬರ್ ಇಂದ ಹಿಡ್ಕೊಂಡು 20th ನವೆಂಬರ್ 2026 ವರೆಗೂ
ಈ ಸಮ್ಮೇಳನ ನಡೆಯೋದೈತೆ. ಇದು 9th. ಸೊ ಈ 3 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಇನ್ನು ಇಂಟ್ರೆಸ್ಟ್ ಇತ್ತಂತ ಹೇಳಿದ್ರೆ ಕೆಲವೊಂದು ಇಂಪಾರ್ಟೆಂಟ್ COP ಸಮ್ಮಿಟ್ಸ್ ಅಂತ ಹೋಗ್ರಿ, ನಿಮಗೆ ಸಿಗುತ್ತೆ. ಎಸ್, ನೆಕ್ಸ್ಟ್ ಒನ್ ನೋಡ್ರಿ, ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಕ್ಯೂಟೋ ಪ್ರೋಟೋಕಾಲ್ ತುಂಬಾ ಕ್ಯೂಟ್ ಆಗೈತೆ, ಇದನ್ನ ನೀವು ನೆನ್ಪಿಟ್ಕೋಬೇಕ. ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳಿ ಇದನ್ನ 1997ರಲ್ಲಿ, ಯಾವಾಗ 1997 ಡಿಸೆಂಬರ್ 11ನೇ ತಾರೀಕು, ಡಿಸೆಂಬರ್ 11ನೇ ತಾರೀಕು ಏನ್ ಮಾಡ್ತಾರ ಅಂದ್ರೆ ಡಿಸೈಡ್ ಮಾಡ್ತಾರ ಇದನ್ನ ಫಾರ್ಮ್ ಮಾಡ್ಬೇಕು, ಸೈನ್ ಮಾಡ್ಬೇಕಂತಂದೇಳಿ. 11 ಡಿಸೆಂಬರ್ 1997ರಲ್ಲಿ ಕ್ಯೂಟೋ ಒಳಗಡೆ. ಇದು COP3 ಸಮ್ಮಿಟ್ ಒಳಗಡೆ ಡಿಸ್ಕಷನ್ ನಡೆದೈತೆ. ಇದೆಲ್ಲ ಬೇಡ, COP3 ಈಗ ನಾವೇನ್ ಮಾಡಿದ್ವಲ್ಲ, COP3 ಸಮ್ಮಿಟ್ ಒಳಗಡೆ ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳಿ ಒಂದು ಜಾರಿಗೆ ತಗೊಂಡ್ ಬಂದಿದ್ದಾರೆ. ಇದು ಡಿಸ್ಕಷನ್ ಆಗಿದ್ ಇವಾಗ, ಬಟ್ ಅದ್ರ ಜಾರಿಗೆ ಬಂದಿದ್ ಯಾವಾಗ 16 ಫೆಬ್ರವರಿ 2005ರಲ್ಲಿ ಜಾರಿಗೆ ಬರುತ್ತ. ಅಂದ್ರೆ ಅಲ್ಲಿವರೆಗೂ ಅದನ್ನ ಡಿಸ್ಕಷನ್ ಅಲ್ಲೇ ಇಟ್ಟಿದ್ರು ಅವ್ರ ಮಕ್ಳು. ಸೊ ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಇದ್ರಲ್ಲಿ ಟೋಟಲ್ ಆಗಿ 192 ದೇಶಗಳು ಭಾಗಿಯಾಗಿದಾವ. ಇದ್ರ ಮೇನ್ ಉದ್ದೇಶ ನೋಡ್ರಿ, ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನ ಕಮ್ಮಿ ಮಾಡ್ಬೇಕು ಕಂಪಲ್ಸರಿ. ನಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತಂದ್ ಹೇಳ್ತೀವಲ್ಲ, ಈ ಗ್ರೀನ್ ಹೌಸಸ್ ಗ್ಯಾಸಸ್, ಹಸಿರು ಮನೆ ಅನಿಲಗಳ ಹೊರಸೂಸುವಿಕೆಯನ್ನ ಕಮ್ಮಿ ಮಾಡ್ಬೇಕು ಅಂತಂದ್ ಹೇಳಿ ಒಂದು ಒಪ್ಪಂದ ಆಗತ್ತ. ಅದನ್ನ ನಾವು ಕ್ಯೂಟೋ ಪ್ರೋಟೋಕಾಲ್ ಅಂತಂದ್ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ ಎಲ್ರಿಗೂ? ನೆನ್ಪಿಟ್ಕೊಳ್ರಿ, ಇಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಗಳು ಯಾವ್ಯಾವ್ರಿ ಸರ್? H2O ಅಂತಂದ್ ಹೇಳಿ ಬರತ್ತ, ನಾವ್ ಅದನ್ನ ವಾಟರ್ ವೇಪರ್ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್, ಮೇನ್ ಇಂಪಾರ್ಟೆಂಟ್ ಬರ್ಸ್ತಿದೀನಿ, ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಮೀಥೇನ್ ಅಂತಂದ್ ಹೇಳ್ತೀವಿ. ಆಮೇಲೆ ಇನ್ನೊಂದ್ ಯಾವ್ದು N2O, ನೈಟ್ರಸ್ ಆಕ್ಸೈಡ್. ಇನ್ನೊಂದ್ ಯಾವ್ದು ನೈಟ್ರಸ್ ಆಕ್ಸೈಡ್. ಅದಾದ ನಂತರ ನೆಕ್ಸ್ಟ್ ಹೈಡ್ರೋಫ್ಲೋರೋ ಕಾರ್ಬನ್ಸ್ ಅಂತಂದ್ ಹೇಳಿ HFC ಅಂತಂದ್ ಹೇಳ್ತೀವಿ. HFC ಗ್ಯಾಸಸ್, ಹೈಡ್ರೋಫ್ಲೋರೋ ಕಾರ್ಬನ್ಸ್. ಅದಾದ ನಂತರ ನೆಕ್ಸ್ಟ್ ಸಲ್ಫರ್ ಹೆಕ್ಸಾಫ್ಲೋರೈಡ್, SF6 ಅಂತಂದ್ ಹೇಳ್ತೀವಿ. ಸಲ್ಫರ್ ಹೆಕ್ಸಾಫ್ಲೋರೈಡ್. ಇವು ಮೇನ್ ಏನಂತಂದ ಹೇಳಿದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಗಳು ಮೋಸ್ಟ್ ಡೇಂಜರಸ್. ಅತಿ ಹೆಚ್ಚು ಯಾವ್ದಿರುತ್ತೆ ಅಂದ್ರೆ ವಾಟರ್ ವೇಪರ್ ಇರುತ್ತೆ. ಅತಿ ಹೆಚ್ಚು ಯಾವ್ದಿರುತ್ತೆ? ವಾಟರ್ ವೇಪರ್ ಇರುತ್ತೆ ಗ್ರೀನ್ ಹೌಸ್ ಗ್ಯಾಸಸ್ ಗಳಲ್ಲಿ. ಆ ಗ್ರೀನ್ ಹೌಸ್ ಗ್ಯಾಸಸ್ ಗಳ ಉತ್ಪಾದನೆಯನ್ನ, ಹೊರಸೂಸುವಿಕೆಯನ್ನ ಕಮ್ಮಿ ಮಾಡ್ಬೇಕಂತಂದ್ ಹೇಳಿ ಇದ್ರದ್ದು ಉದ್ದೇಶ. ಇದಾದ ನಂತರ ನೆಕ್ಸ್ಟ್ ಒಂದ್ ನೋಡ್ರಿ, ಪ್ಯಾರಿಸ್ ಅಗ್ರಿಮೆಂಟ್ ಅಂತಂದ್ ಹೇಳಿ ಬರುತ್ತೆ. ನೆಕ್ಸ್ಟ್ ಪ್ಯಾರಿಸ್ ಅಗ್ರಿಮೆಂಟ್ ಏನಂತಂದ್ ಹೇಳಿದ್ರೆ ಇದು 2015 ಅಂತಂದ್ ಹೇಳಿ ನೆನ್ಪಿಟ್ಕೊ. 2015 ಇಂಪಾರ್ಟೆಂಟ್. ಪ್ಯಾರಿಸ್ ಒಳಗಡೆ ಏನ್ ನಡೆಯುತ್ತೆ ಅಂದ್ರೆ COP21 ಅಂತಂದ್ ಹೇಳಿ ಒಂದು ಸಮ್ಮಿಟ್ ನಡೆಯುತ್ತೆ. ನಾವು ಮ್ಯಾಲ್ ಡಿಸ್ಕಷನ್ ಮಾಡಿದೇವಲ್ಲ, ಪ್ರತಿಯೊಂದು ಇಂಟರ್ಲಿಂಕ್ಡ್. COP21 ಅಂತಂದ್ ಹೇಳಿ ಒಂದು ಕಾನ್ಫರೆನ್ಸ್ ನಡೆಯುತ್ತ, ಸಮ್ಮಿಟ್ ನಡೆಯುತ್ತೆ. ಅದು ಫ್ರಾನ್ಸ್ ನ ಪ್ಯಾರಿಸ್ ಒಳಗಡೆ ನಡೆಯುತ್ತೆ 2015ರಲ್ಲಿ. ಅಲ್ಲಿ ಡಿಸ್ಕಷನ್ ಮಾಡ್ತಾರ, ನಾವು ಒಂದು ಪ್ಯಾರಿಸ್ ಒಪ್ಪಂದವನ್ನ ಮಾಡ್ಕೊಳ್ಳೋಣ ಅಂತಂದ್ ಹೇಳಿ. ಅದು 4th ನವೆಂಬರ್ 2016 ಜಾರಿಗೆ ಬರುತ್ತೆ. ಯಾವಾಗ ಜಾರಿಗೆ ಬರುತ್ತೆ? 4 ನವೆಂಬರ್ 2016 ಜಾರಿಗೆ ಬರುತ್ತೆ. ಬಟ್ ಡಿಸ್ಕಷನ್ ಆಗಿದೆ ಯಾವಾಗ? COP21 ಅನ್ನೋ ಒಂದು ಸಮ್ಮಿಟ್, ಅದು ಪ್ಯಾರಿಸ್ ಒಳಗಡೆ ನಡೆಯುತ್ತ 2015. ಅಲ್ಲಿ ಡಿಸ್ಕಷನ್ ಏನ್ ಡಿಸ್ಕಷನ್ ಮಾಡ್ತಾವ? 195 ದೇಶಗಳೆಲ್ಲಾ ಸೇರಿ ಏನ್ ಡಿಸ್ಕಷನ್ ಮಾಡ್ತಾರ ಅಂದ್ರ, ಜಾಗತಿಕ ತಾಪಮಾನ ಏರಿಕೆ, ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಲ್ಲ, ಜಾಗತಿಕ ತಾಪಮಾನ ಏರಿಕೆಯನ್ನ ನಾವು 2 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಮಾಡ್ಬೇಕು, ಸಾಧ್ಯವಾದ್ರೆ 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸ್ಬೇಕು ಅಂತಂದೇಳಿ. ಟೋಟಲ್ ಹೋಲ್ ನಾವು ಇಡೀ ಭೂಮಿಯನ್ನ ತಗೊಂಡ್ವಿ ಅಂತಂದ ಹೇಳಿದ್ರ ಅದ್ರ ಟೆಂಪರೇಚರ್ ಎವರೇಜ್ ತಗೊಂಡ್ರಿ ಅಂದ್ರೆ 2 ಡಿಗ್ರಿ ಸೆಲ್ಸಿಯಸ್ ಅಷ್ಟ ಐತೆ. ಇಲ್ಲಿ ಯಾಕ? ಧ್ರುವಗಳಿದಾವ, ನೀರ್ ಐತೆ, ಭೂಮಿ ಐತೆ, ಎಲ್ಲಾನು ಸೇರಿ. ಸೊ ಜಾಗತಿಕ ತಾಪಮಾನದ ಏರಿಕೆಯನ್ನ 2 ಡಿಗ್ರಿ ಸೆಲ್ಸಿಯಸ್ ಗಿಂತ ಅಥವಾ 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸ್ಬೇಕು ಅಂತಂದ ಹೇಳಿ ಡಿಸ್ಕಷನ್ ಆಗತ್ತ. ಯಾವ್ದ್ರಲ್ಲಿ? ಪ್ಯಾರಿಸ್ ಅಗ್ರಿಮೆಂಟ್ ಒಳಗಡೆ. ಇದು ಮೇನ್ ಪಾಯಿಂಟ್, ಇದನ್ನಷ್ಟ ನೆನ್ಪಿಟ್ಕೊಳ್ರಿ, ಉಳಿದೇನು ನೆನ್ಪಿಟ್ಕೊಳಕ್ ಹೋಗ್ಬೇಡ್ರಿ. ಇದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ, ವಿಯೆನ್ನಾ ಕನ್ವೆನ್ಷನ್ ಅಂತಂದ್ ಹೇಳಿ ಬರುತ್ತೆ. ಯಾವಾಗ ನೋಡ್ರಿ ಡಿಸ್ಕಷನ್ ಯಾವಾಗ ಆಗತ್ತಂದ್ರ 1985 ಡಿಸ್ಕಷನ್ ಆಗತ್ತೆ. ಇಲ್ಲಿ ವಿಯೆನ್ನಾ ಒಳಗಡೆ, ಆಸ್ಟ್ರಿಯಾ ದೇಶದ ವಿಯೆನ್ನಾ ಒಳಗಡೆ 1985 ಡಿಸ್ಕಷನ್ ಆಗತ್ತ. ವಿಯೆನ್ನಾ ಸಮಾವೇಶ ಈ ತರ ಒಂದೇನೋ ಡಿಸಿಷನ್ ತಗೋಬೇಕು ಅಂತಂದ ಹೇಳಿ, ಅದನ್ನ ವಿಯೆನ್ನಾ ಕನ್ವೆನ್ಷನ್ ಅಂತಂದ್ ಹೇಳ್ತೀವಿ. ಬಟ್ ಅದ್ರ ಅದು ಯಾವಾಗ ಜಾರಿಗೆ ಬರುತ್ತಾ? 1988 ಜಾರಿಗೆ ಬರುತ್ತಾ. 1988 ಸೆಪ್ಟೆಂಬರ್ 22ನೇ ತಾರೀಕು ಜಾರಿಗೆ ಬರುತ್ತೆ. 1988 ಸೆಪ್ಟೆಂಬರ್ 22ನೇ ತಾರೀಕು. ಏನ್ ಡಿಸ್ಕಷನ್ ಮಾಡ್ತಾರ? 198 ದೇಶಗಳೆಲ್ಲರೂ ಸೇರಿ ಭೂಮಿಯ ಮೇಲೆ ಓಝೋನ್ ಪದರ ಅಂತಂದೈತೆ, ಈ ಓಝೋನ್ ಪದರದ ಹಾನಿಯನ್ನ ಕಮ್ಮಿ ಮಾಡ್ಬೇಕಂತಂದೇಳಿ, ಅಂದ್ರ ನಾವು ಓಝೋನ್ ಪದರದ ರಕ್ಷಣೆಯನ್ನ ಮಾಡ್ಬೇಕು ಅಂತಂದೇಳಿ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ. ಸಿಂಪಲ್ ಆಗಿ ಹೇಳ್ತಿದೀನಿ, ಓಝೋನ್ ಪದರದ ರಕ್ಷಣೆಗೋಸ್ಕರ ಒಂದು ಸಮಾವೇಶ ನಡೆಯುತ್ತ. ಅದನ್ನ ನಾವು ವಿಯೆನ್ನಾ ಕನ್ವೆನ್ಷನ್ ಅಂತ ಕರಿತೀವಿ. ಇಷ್ಟ ನೆನ್ಪಿಟ್ಕೊಳ್ರಿ, ಓಝೋನ್ ಪದರದ ರಕ್ಷಣೆಯನ್ನ ಮಾಡೋಕೆ. ಸರ್ ಅದ್ರಲ್ಲೂ ಕೂಡ ಹೆಂಗ್ರಿ? ಓಝೋನ್ ಪದರ ಯಾವ್ದ್ರಿಂದ ರಕ್ಷಣೆ ಮಾಡ್ಬೇಕ್ರಿ? ತುಂಬಾ ಕೆಟ್ಟದಾಗಿರೋ ಗ್ಯಾಸಸ್ ಗಳೆಲ್ಲ ಹೋಗ್ತಿರ್ತಾವ. ಅದ್ರಲ್ಲೂ ಏನಂತಂದ ಹೇಳಿದ್ರೆ CFC ಗ್ಯಾಸಸ್ ಅಂತಂದ್ ಹೇಳ್ತೀವಿ.
ಕ್ಲೋರೋಫ್ಲೋರೋ ಕಾರ್ಬನ್ಸ್. ನೆನ್ಪಿಟ್ಕೊಳ್ರಿ, ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳು ಓಜೋನ್ ಲೇಯರ್ ಅನ್ನ ಅಂದ್ರೆ ಓಜೋನ್ ಲೇಯರ್ ಇಷ್ಟಿರುತ್ತ, ಎಲ್ಲಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಬರ್ತಾವಲ್ಲ ಅಲ್ಲಿ ರಿಯಾಕ್ಷನ್ ಆಗಿ ಏನಂತಂದ್ರೆ ಅದ್ರ ಥಿಕ್ನೆಸ್ ಕಮ್ಮಿ ಆಕೋತ ಹೋಗಿರುತ್ತೆ. ಅದನ್ನ ನಾವು ಓಜೋನ್ ಹೋಲ್ ಅಂತಂದ್ ಕರಿತೀವಿ. ಓಜೋನ್ ಲೇಯರ್ ರಕ್ಷಣೆ ಮಾಡ್ಬೇಕು. ಯಾಕೆ ಓಜೋನ್ ಲೇಯರ್ ರಕ್ಷಣೆ ಮಾಡ್ಬೇಕು? ರಕ್ಷಣೆ ಎದಕ್ ಮಾಡ್ಬೇಕಂತಂದ್ ಹೇಳಿದ್ರೆ ಮೇನ್ ಗುರಿ ಸೂರ್ಯನಿಂದ ಕಿರಣಗಳು ಬರ್ತಾವ, ಅದರಲ್ಲೂ ಯಾವ ಯು ವಿ ಕಿರಣಗಳು ಬರ್ತಾವ, ಯು ವಿ ರೇಸ್ ಅಂತಂದ್ ಹೇಳ್ತೀವಿ. ಈ ಓಜೋನ್ ಲೇಯರ್ ಏನ್ ಮಾಡತ್ತಂದ್ರ ಈ ಯು ವಿ ರೇಸ್ ಗಳನ್ನ ಹೀರ್ಕೊಂಡು ನಮ್ಮ ಭೂಮಿಯನ್ನ ಕಾಪಾಡುತ್ತೆ. ಇಲ್ಲಾಂದ್ರೆ ಯು ವಿ ರೇಸ್ ಎಲ್ಲಾದ್ರೂ ನಮ್ ಸ್ಕಿನ್ ಮೇಲೆ ಬಿದ್ದು ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಕ್ಯಾನ್ಸರ್ ರೋಗ ಬಂದ್ಬಿಡುತ್ತೆ. ಕ್ಯಾನ್ಸರ್ ರೋಗ ಬಂದ್ಬಿಟ್ಟು ಸತ್ತೋಗ್ಬಿಡ್ತೀವಿ. ಸೊ ಯು ವಿ ರೇಸ್ ಗಳನ್ನ ಹೀರ್ಕೊಳತ್ತ. ಈ ಯು ವಿ ರೇಸ್ ಗಳಲ್ಲಿ ಟೈಪ್ಸ್ ಬರ್ತಾವ ನೋಡ್ರಿ, ಟೋಟಲ್ ಆಗಿ 3 ಟೈಪ್ಸ್ ಬರ್ತಾವ. ಯು ವಿ ರೇಸ್ ಎ ಅಂತಂದ್ ಹೇಳಿ, ಯು ವಿ ರೇಸ್ ಬಿ ಅಂತಂದ್ ಹೇಳಿ, ಆಮೇಲೆ ಯು ವಿ ರೇಸ್ ಸಿ ಅಂತಂದ್ ಹೇಳಿ. ಇದ್ರಲ್ಲಿ ಎಲ್ಲಾನು ಡೇಂಜರಸ್, ಎಲ್ಲಾನು ಏನಂತಂದ್ ಹೇಳಿದ್ರೆ ಡೇಂಜರಸ್. ಯು ವಿ ಎ ಅಂತಂದ್ ಹೇಳಿದ್ರು ಕೂಡ ಏನಂದ್ರೆ ಬಹಳ ಡೇಂಜರಸ್. ಇದು ಸ್ಕಿನ್ ಕ್ಯಾನ್ಸರ್ ಬಂದ್ಬಿಡತ್ತ ಎಲ್ಲದಕ್ಕೂ. ಬಟ್ ಆದ್ರೆ ಇಲ್ಲಿ ಯು ವಿ ರೇಸ್ ಒಳಗಡೆ ಈ 3 ಟೈಪ್ಸ್ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಯು ವಿ ಬಿ ರೇಸ್ ಅಂತಂದ್ ಹೇಳಿ, ಇದು ವಿಟಮಿನ್ ಡಿ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ, ನಮ್ ಬಾಡಿ ಒಳಗಡೆ ವಿಟಮಿನ್ ಡಿ ಅನ್ನ ಪ್ರೊಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡತ್ತ. ಸೊ ಅದಕ್ಕೋಸ್ಕರ ಕೆಲವೊಂದು ಯು ವಿ ರೇಸ್ ಗಳನ್ನ ಮಾತ್ರ ಏನ್ ಮಾಡತ್ತಂದ್ರ ಓಜೋನ್ ಲೇಯರ್ ಭೂಮಿಗೆ ಬಿಡುತ್ತ. ಅದರ್ ಯು ವಿ ರೇಸ್ ಎ ಮತ್ತು ಯು ವಿ ರೇಸ್ ಸಿ ಗಳನ್ನ ಓಜೋನ್ ಲೇಯರ್ ಏನ್ ಮಾಡತ್ತಂತ ಹೇಳಿದ್ರ ವಶಪಡಿಸ್ಕೊಡತ್ತ, ಅಂದ್ರೆ ಹೀರ್ಕೊಂಡ್ಬಿಡತ್ತ. ಸೊ ನಾವು ಓಜೋನ್ ಅನ್ನ O3 ಅಂತ ಕರಿತೀವಿ. ಸಾರಿ, ಈ ಓಜೋನ್ ಲೇಯರ್ ಎಲ್ಲಿ ಕಂಡು ಬರುತ್ತಂದ್ರ ಸ್ಟ್ರಾಟೋಸ್ಪಿಯರ್ ಒಳಗಡೆ ಕಂಡು ಬರುತ್ತ. ಈ ಓಜೋನ್ ಲೇಯರ್ ಎಲ್ಲಿ ಕಂಡು ಬರುತ್ತ? ಸ್ಟ್ರಾಟೋಸ್ಪಿಯರ್ ಒಳಗಡೆ ಕಂಡು ಬರುತ್ತ. ಈ ಇದ್ರಲ್ಲಿ ಹೇಳ್ತಾರ ಮಾಡಾಕ್ ಹೋಗ್ಬಿಡ್ರು, ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ ಕಮ್ಮಿ ಮಾಡ್ರು, ಬಾಳ ಇಫೆಕ್ಟ್ ಆಗತ್ತ ಅಂತಂದ ಹೇಳಿ ಏನ ಕನ್ವಿಷನ್ ಹೇಳ್ತಾರ. ಬಟ್ ಆದ್ರೆ ಕೆಲವೊಂದ್ ದೇಶಗಳು ಕೇಳಂಗಿಲ್ಲ, ಅತಿ ಹೆಚ್ಚು ಬಿಡುಗಡೆ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ಅವಾಗ ಇನ್ನೊಂದು ಪ್ರೋಟೋಕಾಲ್ ಬರುತ್ತ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ ಹೇಳಿ. ಇದು 1987ರಲ್ಲಿ 1987 ಮಾಂಟ್ರಿಯಲ್ ಒಳಗಡೆ ಡಿಸ್ಕಷನ್ ಆಗಿ 1ನೇ ಜನವರಿ 1989 ಜಾರಿಗೆ ಬರುತ್ತೆ. ಜನವರಿ 1, 1989 ಜಾರಿಗೆ ಬಂದು ಟೋಟಲ್ ಆಗಿ 198 ದೇಶಗಳು ಏನಂತಂದ್ ಹೇಳ್ತಾವ, ಸಾರ್ವತ್ರಿಕವಾಗಿ ಅನುಮೋದನೆಯನ್ನ ಮಾಡ್ತಾವ. ಒಂದು ಒಪ್ಪಂದವನ್ನ ಮಾಡ್ಕೊಂಡು ಓಜೋನ್ ಪದರಕ್ಕೆ ಹಾನಿ ಮಾಡುವಂತಹ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳನ್ನ ನಾವು ಬಳಕೆ ಮಾಡಂಗಿಲ್ಲ, ಹಂತವಾಗಿ ಅವುಗಳನ್ನ ಕಮ್ಮಿ ಮಾಡ್ಬೇಕಂತಂದ್ ಹೇಳಿ. ಎಸ್ಪೆಷಲಿ ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳನ್ನ ಹಂತವಾಗಿ ಬಳಕೆ ಮಾಡೋದನ್ನ ಕಮ್ಮಿ ಮಾಡ್ಲೇಬೇಕು ಅಂತಂದ್ ಹೇಳಿ ಪರ್ಟಿಕ್ಯುಲರ್ ಆಗಿ ಬರುವಂತಹ ಒಂದು ಪ್ರೋಟೋಕಾಲ್ ಯಾವ್ದಂದ್ರ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಡ್ರಿ. ಸೊ ಇದ್ರಲ್ಲಿ 2 ಬರ್ತಾವ ಓಜೋನ್ ಲೇಯರ್ಸ್ ಗೆ. ವಿಯೆನ್ನಾ ಕನ್ವೆನ್ಷನ್ ಏನ್ ಹೇಳುತ್ತೆ, ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ ಕಮ್ಮಿ ಮಾಡ್ರು ಅಂತಂದ್ ಹೇಳುತ್ತೆ. ಬಟ್ ಆದ್ರೆ ಇಲ್ಲಿ ನೋಡ್ರಿ, ಇದು ಮಾಂಟ್ರಿಯಲ್ ಪ್ರೋಟೋಕಾಲ್ ಏನ್ ಹೇಳುತ್ತೆ, ಅದ್ರೊಳಗಡೆ CFC ಗಳನ್ನ ಕಮ್ಮಿ ಮಾಡ್ರಿ ಅಂತಂದ್ ಹೇಳುತ್ತೆ. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಅದನ್ನ ಹೇಳಿದೀನಿ. ಇದ್ರೊಳಗಡೆ ವಿಯೆನ್ನಾ ಪ್ರೋಟೋಕಾಲ್ ಗ್ರೀನ್ ಹೌಸ್ ಗ್ಯಾಸಸ್ ಗಳು, ಮಾಂಟ್ರಿಯಲ್ ಪ್ರೋಟೋಕಾಲ್ ಏನಂತಂದ್ ಹೇಳಿದ್ರ ಪರ್ಟಿಕ್ಯುಲರ್ ಆಗಿ CFC. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬರುತ್ತೆ ಕಿಗಾಲಿ ಅಂತಂದ್ ಹೇಳಿ, ಕಿಗಾಲಿ ಅಮೆಂಡ್ಮೆಂಟ್. ಎಸ್ ಇಲ್ಲಿ ನೋಡ್ರಿ, ಕಿಗಾಲಿ ಅಮೆಂಡ್ಮೆಂಟ್ ಏನ್ ಮಗದ, ಇದೇನಿದು? ಸೊ ಏನಿದು, ಏನಾಗತ್ತ, ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ 2015 ಕಿಗಾಲಿ ಅಮೆಂಡ್ಮೆಂಟ್ ನ ಯಾವಾಗ ಮಾಡ್ತಾರೆ? 2015 ಅಕ್ಟೋಬರ್ 15ನೇ ತಾರೀಕು. 2016 ಅಕ್ಟೋಬರ್ 15ನೇ ತಾರೀಕ ಕಿಗಾಲಿ ಅಮೆಂಡ್ಮೆಂಟ್ ಒಂದು ತಿದ್ದುಪಡಿಯನ್ನ ಮಾಡ್ತಾರ. ಎದ್ರೊಳಗ ತಿದ್ದುಪಡಿ ಮಾಡ್ತಾರ? ಮಾಂಟ್ರಿಯಲ್ ಪ್ರೋಟೋಕಾಲ್ ಒಳಗಡೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಹಿಂದೆ ಆಗಿತ್ಲ ಡಿಸ್ಕಷನ್, 1985 ಮಾಂಟ್ರಿಯಲ್ ಪ್ರೋಟೋಕಾಲ್. ಅದ್ರ ಒಳಗಡೆ ಏನ್ ಮಾಡ್ತಾರ ಅಂದ್ರೆ 28ನೇ ಸಭೆಯನ್ನ ಇದನ್ನ ಒಂದ್ ಸ್ವಲ್ಪ ತಿದ್ದುಪಡಿಯನ್ನ ಮಾಡ್ತಾರ. ತಿದ್ದುಪಡಿ ಮಾಡಿ 1 ಜನವರಿ 2019 ಜಾರಿಗೆ ತಗೊಂಡ್ ಬರ್ತಾರ. ಯಾವ್ದನ್ನ ತಿದ್ದುಪಡಿ ಮಾಡ್ತಾರ? ಮಾಂಟ್ರಿಯಲ್ ಪ್ರೋಟೋಕಾಲ್ ಅನ್ನ ತಿದ್ದುಪಡಿ ಮಾಡಿ 1 ಜನವರಿ 2019 ಜಾರಿಗೆ ತಗೊಂಡ್ ಬರ್ತಾರ. ಈ ಸಮಾವೇಶ ಎಲ್ಲಿ ನಡೆಯುತ್ತ? ಕಿಗಾಲಿ ಒಳಗಡೆ ನಡೆಯುತ್ತ. ಅದಕ್ಕೋಸ್ಕರ ಅದನ್ನ ಕಿಗಾಲಿ ತಿದ್ದುಪಡಿ ಅಂತ ಹೇಳ್ತಾರ. ಇದ್ರಲ್ಲಿ ಏನ್ ಮಾಡ್ತಾರ, ಏನ್ ತಿದ್ದುಪಡಿ ಮಾಡ್ತಾರ ಅಂತಂದ ಹೇಳಿದ್ರೆ 155ಕ್ಕೂ ಹೆಚ್ಚು ದೇಶಗಳು ಎಲ್ರೂ ಸೇರಿ ಕಿಗಾಲಿ ನೋಡ್ರಿ, ಕಿಗಾಲಿ ಅಂತಂದ ಹೇಳಿದ್ರ ಕಿಗಾಲಿ ತಿದ್ದುಪಡಿ ಅಂತಂದ ಹೇಳಿದ್ರೆ ಯಾವ್ದಕ್ ಬರುತ್ತ? HFC ಹೈಡ್ರೋಫ್ಲೋರೋ ಕಾರ್ಬನ್ಸ್ ಗಳು ಕೂಡ ಬಾಳ ಡೇಂಜರಸ್. ಹೈಡ್ರೋಫ್ಲೋರೋ ಕಾರ್ಬನ್ಸ್ ಗಳು ಕೂಡ ಏನಂತಂದ ಹೇಳಿದ್ರ ಬಾಳ ಡೇಂಜರಸ್. ಇವುಗಳನ್ನ 80 ಇಂದ 85% ರಷ್ಟು ಕಮ್ಮಿ ಮಾಡ್ಬೇಕು ಅಂತಂದ ಹೇಳಿ. ಇವೇನಂತಂದ ಹೇಳಿದ್ರೆ ಓಜೋನ್ ಅನ್ನ ನಾಶ ಮಾಡಂಗಿಲ್ಲ, ಬಟ್ ಅದ್ರ ಹಸಿರು ಮನೆ ಅನಿಲಗಳಾಗಿದಾವ. ಹಸಿರು ಮನೆಯ ಪರಿಣಾಮ ಜಾಸ್ತಿ ಆಗತ್ತ. ಹಸಿರು ಮನೆ ಪರಿಣಾಮ ಜಾಸ್ತಿ ಆದ್ರೆ ಏನಾಗತ್ತ? ಟೆಂಪರೇಚರ್ ಜಾಸ್ತಿ ಆಗತ್ತ. ಆ ರೀಸನ್ಗೋಸ್ಕರ ಕಿಗಾಲಿ ತಿದ್ದುಪಡಿಯಲ್ಲಿ ಹೇಳ್ತಾರ HFC ಹೈಡ್ರೋಫ್ಲೋರೋ ಕಾರ್ಬನ್ಸ್ ಗಳ
ಬಿಡುಗಡೆಯನ್ನ ನೀವು ಕಮ್ಮಿ ಮಾಡಬೇಕು ಅಂತಂದ ಹೇಳಿ ಎಲ್ಲಾ ದೇಶಗಳಿಗೆ ಅನುಮೋದನೆಯನ್ನ ನೀಡುವಂತಹ ಒಂದು ತಿದ್ದುಪಡಿ ಕಿಗಾಲಿ ತಿದ್ದುಪಡಿ. ಸೊ ಇವಾಗ ನಾವೇನ್ ಹೇಳ್ತೀವಿ ನೋಡ್ರಿ, ಮಾಂಟ್ರಿಯಲ್ ಪ್ರೋಟೋಕಾಲ್ ಏನು ಫಸ್ಟ್ ಒನ್ ಏನಂತಂದ್ರೆ ಇದ್ರೆ ವಿಯೆನ್ನಾ ಒಳಗಡೆ ಏನ್ ಹೇಳ್ತಾರ, ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ ಕಮ್ಮಿ ಮಾಡ್ರು ಅಂತಂದು ಹೊಯ್ಕೋತಾರ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಏನ್ ಹೇಳ್ತಾರ, ಮಾಂಟ್ರಿಯಲ್ ಪ್ರೋಟೋಕಾಲ್. ಯಾವುದು ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಲ್ಲಿ ಏನ್ ಹೇಳ್ತಾರ, ಕ್ಲೋರೋಫ್ಲೋರೋ ಕಾರ್ಬನ್ಸ್ ಗಳನ್ನ ಕಮ್ಮಿ ಮಾಡ್ರು ಅಂತಂದ್ ಹೇಳ್ತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಹೇಳ್ತಾರ, ಇದನ್ನ ಕಮ್ಮಿ ಮಾಡ್ತಾರ, ಬ್ಯಾರೆದ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ನಮ್ಮಿಂದ ಹಂಗ ಒಂದ್ ಬಿಟ್ರೆ ಇನ್ನೊಂದ್ ಮಾಡ್ತಾರ. ಸೊ ಅದಕ್ಕೋಸ್ಕರ ಇನ್ನೊಂದ್ ಮಾಡ್ತಾರ ಕಿಗಾಲಿ ತಿದ್ದುಪಡಿ ಅಂತಂದೇಳಿ. ಈ ಕಿಗಾಲಿ ತಿದ್ದುಪಡಿ ಒಳಗಡೆ ಏನ್ ಹೇಳ್ತಾರ, ಹೈಡ್ರೋಫ್ಲೋರೋ ಕಾರ್ಬನ್ಸ್ ಗಳನ್ನ ಕಮ್ಮಿ ಮಾಡ್ರು ಅಂತಂದ್ ಹೇಳ್ತಾರ. ಈ ಮೂರನ್ನು ಬರೆದಿಟ್ಕೊಡ್ರಿ. ಇದಾದ ನಂತರ ನೆಕ್ಸ್ಟ್ ಬರುವಂತಹ ಕೆಲವೊಂದು ಒಪ್ಪಂದಗಳು ಯಾವ್ದಕ್ ಬರ್ತಾವ ಅಂತಂದ್ ಹೇಳಿದ್ರೆ, ಪರಿಸರಕ್ಕೆ ಸಂಬಂಧಿಸಿದ್ದು, ಪರಿಸರ, ಜೀವ ವೈವಿಧ್ಯ, ಪ್ರಾಣಿಗಳಿಗೆ ಸಂಬಂಧಿಸಿದ್ದು CBD ಅಂತಂದ್ ಹೇಳ್ತೀವಿ. CBD ಅಂದ್ರೆ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ, ಜೀವ ವೈವಿಧ್ಯತೆಯ ಸಮಾವೇಶ ಅಂತಂದ್ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಡಿಸ್ಕಷನ್ ಯಾವಾಗ ಮಾಡ್ತಾರೆ, CBD ಬಗ್ಗೆ, ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ಅಥವಾ ಜೀವ ವೈವಿಧ್ಯತೆಯ ಸಮಾವೇಶ ಬಗ್ಗೆ 1992ರಲ್ಲಿ ಒಂದು ಬ್ರೆಜಿಲ್ ಒಳಗಡೆ ರಿಯೋ ಡಿ ಜನೈರೋ ಅನ್ನೋಂತ ಹೇಳಿ ಒಂದು ಸಭೆ ನಡೆಯುತ್ತೆ. ಅದಕ್ಕೆ ಸಿಂಪಲ್ ಆಗಿ ಒಂದು ನೇಮ್ ಅನ್ನ ಕೊಡ್ತಾರ, ರಿಯೋ ಅರ್ಥ ಶೃಂಗಸಭೆ ಅಂತಂದೇಳಿ. ರಿಯೋ ಅರ್ಥ ಶೃಂಗಸಭೆ ಅಂದ್ರೆ ರಿಯೋ ಡಿ ಜನೈರೋದಲ್ಲಿ ನಡೆಯೋದ್ರಿಂದ ಅದನ್ನ ರಿಯೋ ಅರ್ಥ ಶೃಂಗಸಭೆ ಅಂತಂದೇಳಿ ಹೆಸರನ್ನ ಕೊಡ್ತಾರ. ಈ ಶೃಂಗಸಭೆ ಒಳಗಡೆ 1992ರಲ್ಲಿ ನಾವು ಜೀವ ವೈವಿಧ್ಯತೆಯನ್ನ ಕಾಪಾಡಬೇಕು ಅಂತಂದೇಳಿ ಒಂದು ಸಮಾವೇಶ ಮಾಡ್ತಾರ. ಅದೇ CBD ಅಂತಂದ್ ಹೇಳ್ತೀವಿ. ಅದನ್ನ ಯಾವಾಗ ಜಾರಿಗೆ ತಗೊಂಡ್ ಬರ್ತಾರ, 1993ರಿಂದ ಅದನ್ನ ಜಾರಿಗೆ ತಗೊಂಡು ಬರ್ತಾರ. ಕ್ಲಿಯರ್? ಇಲ್ಲಿ ಮೇನ್ ಇದ್ ಏನ್ ಪಾಯಿಂಟ್, ಜೀವ ವೈವಿಧ್ಯತೆಯನ್ನ ರಕ್ಷಣೆಯನ್ನ ಮಾಡ್ಕೋಬೇಕು ಅಂತಂದ ಹೇಳಿ ಒಂದು ಚೌಕಟ್ಟನ್ನ, ಕಾನೂನುಬದ್ಧ ರೂಲ್ಸ್ ಗಳನ್ನ ಜಾರಿಗೆ ತಗೊಂಡು ಬರ್ತಾರ. ನೋಡ್ರಿ, ಈ ತರ ನಿರ್ಧಾರ ಮಾಡ್ತಾರೆ. ಯಾವ್ದ್ರೊಳಗಡೆ, CBD ಒಳಗಡೆ, ರಿಯೋ ಅರ್ಥ ಶೃಂಗಸಭೆ ಒಳಗಡೆ ಏನ್ ಮಾಡ್ಬೇಕು, ಜೀವ ವೈವಿಧ್ಯತೆಯನ್ನ ಕಾಪಾಡೋಕೆ ಕೆಲವೊಂದು ಥಿಂಗ್ಸ್ ಗಳನ್ನ ನಾವು ಜಾರಿಗೆ ತಗೊಂಡು ಬರ್ಬೇಕು ಅಂತಂದೇಳಿ. ಏನೇನು, ಒಂದು ಕಾರ್ಟೆಗಾನ್ ಅಂತಂದೇಳಿ, ಇನ್ನೊಂದು ನಗೋಯ್. ಈ ಎರಡು ಪ್ರೋಟೋಕಾಲ್ಸ್ ಗಳನ್ನ ಜಾರಿಗೆ ತರಬೇಕು. ನೋಡ್ರಿ, ಕಾರ್ಟೆಗಾನ್ ಅದಾದ ನಂತರ ನಗೋಯ್ ಅಂತಂದೇಳಿ, ಕಾರ್ಟೆಗಾನ್, ನಗೋಯ್. ಇವುಗಳನ್ನ ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಬರುತ್ತ ನೋವುನ ತರದ ಒಂದಾದ ನಂತರ ಒಂದು ಜಾಸ್ತಿ ಬರಾಕತ್ತಾವ. ಅದೇ ಈಗ ನೋಡ್ರಿ ಹೆಂಗಂತಂದಿದ್ರ, ಬಾಯ್ಸ್ ಲೈಫ್ ಬಹಳ ಕಷ್ಟ ಐತ. ಇದನ್ನೆಲ್ಲಾ ಓದ್ಬೇಕು, ಒಂದಾದ ನಂತರ ಇಷ್ಟ ದಿನ ಹೆಂಗೆಂಗೋ ಓದಾಕತ್ತಿದ್ವಿ. ಸರ್ ನೀವು ಬಂದು ತಲಿ ಕೆಡಿಸಿ ಹೋಗಿದ್ದೀರಿ, ಏನೇನೋ ಹೇಳಾಕತ್ತೀರಿ, KA ಕಾನ್ಸೆಪ್ಟ್ಸ್ ಗಳನ್ನ ಹೇಳಾಕತ್ತೀರಿ. ಫೇವ್ರೇಟ್ ನಾವು ನೋಡಿದ್ರೆ ಏನು ಓದಿಲ್ಲ ಅನ್ಸಾಕತ್ತೈತಿ. ಬಾಳ ಟೆನ್ಷನ್ ತಗೋಕ್ ಹೋಗ್ಬೇಡ್ರಿ. ಈಗ ಏನ್ ಹೇಳಾಕತ್ತನಲ್ಲ, ಇದನ್ನೇನು ಓದಿದ್ರಿ ಅಂತಂದ ಹೇಳಿದ್ರೆ ಒಂದ್ ಅಟ್ಲೀಸ್ಟ್ ಒಂದು 10 to 20 ಮಾರ್ಕ್ಸ್ ಆದ್ರೂ ಜಾಸ್ತಿ ಬರುತ್ತೆ. ಇಲ್ಲಿವರೆಗೂ ಓದಿರೋದ್ ನಿಮ್ ತಲೆ ಆಗೈತೆ, ಇದನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕೊಡ್ರಿ, ಅಷ್ಟ ಕಷ್ಟಪಡ್ರಿ. ನಿಜ ಹೇಳ್ಬೇಕಂತಂದ್ರೆ ಕೆಲವೊಂದ್ಸಾರಿ ಅನಿಸ್ಬಿಡತ್ತಲ್ಲ, ನನಗ್ ಬೇಡನ, ಈ ಜೀವನನ ಬೇಡ ಅಂತಂದ್ ಅನಿಸ್ಬಿಡತ್ತ. ನಾನೆಲ್ಲಾದ್ರೂ ಹುಡುಗಿ ಆಗಿದ್ನಿ ಅಂತಂದ್ ಹೇಳಿದ್ರ ಓದುವರೆಗೂ ಓದ್ತಿದ್ನಿ. ಆಮೇಲೆ ನಂಗೆ ಇಂಥದೆಲ್ಲ ತಲಿ ಕೆಟ್ಟ ಸಾಕ್ ಅನಿಸಿ ನನಗ್ ಬ್ಯಾಡ, ಓದೋದ ಬ್ಯಾಡ ಅಂತಂದ್ ಹೇಳಿ ನಾ ಹೇಳ್ಬಿಡ್ತಿದ್ನಿ ನಮ್ಮ ಅಪ್ಪ, ನನ್ ಮದ್ವಿ ಮಾಡಿ ಕೊಟ್ಬಿಡು, ನಾ ಹೋಗ್ಬಿಡ್ತಾನ ಅಂತಂದೇಳಿ. ಆರಾಮಾಗಿರ್ತಿದ್ ನಾವ್ ಗಂಡ ಏನ್ ಬೇಕಾದ್ ಮಾಡ್ಕೋಲಕ್ಕ, ಬಿಡುವಲಕ್ಕ ಏನ್ರ ಮಾಡ್ಕೋಲಕ್ಕ, ಸುಮ್ ಆರಾಮಾಗಿ ಮನ್ಯಾಗ ಮದ್ವಿ ಆಗಿ ಬಿಡ್ತಿದ್ನ ಒಂದ್ ಹುಡುಗಿ ಆಗಿದ್ರ. ಬಟ್ ಆದ್ರೆ ಇವಾಗೂ ನಮ್ಮ ಅಪ್ಪಾಗ ಹೇಳ್ಬೋದು, ನಾ ಹೋಗ್ಬಿಟ್ಟು, ಯಪ್ಪ ನಂಗೆ ಸಾಕಾಗೈತಿ, ಎಷ್ಟಂತ ಓದಲ್, ಮದ್ವಿ ಮಾಡಿಬಿಡ ಅಂತಂದ ಹೇಳಿದ್ರೆ ನಮ್ಮಪ್ಪ ಮೆಟ್ಲ ಹೊಡಿತ, ನಿಮ್ಮವನಿಂದ ನಿನ್ನ ಸಾಕೋದ್ ಹೆಚ್ಚಾಗಿ ಆಗೈತಿ, ನಿನ್ ಜೊತೆ ಇನ್ನೊಬ್ಬಕಿನ್ ಕರ್ಕೊಂಬಂದ್ ಮನ್ಯಾಗ ನಾ ಸಾಕ್ಬೇಕಂತ ಹೇಳಿ ಮೆಟ್ಲ ಹೊಡಿತಾವ. ಪರಿಸ್ಥಿತಿ ಹಂಗದಾವ್, ಏನ್ ಮಾಡಕ್ ಬರಂಗಿಲ್ಲ, ಬಿಡ್ಬೇಡಿ. ನೆಕ್ಸ್ಟ್ ಡಿಸ್ಕಷನ್ ಮಾಡು. ಏನಂತಂದ್ ಹೇಳಿದ್ರ, ಕಾರ್ಟೆಗಾನ್ ಅಂತಂದ್ ಹೇಳ್ಬಿಟ್ಟು ಇವಾಗ ಡಿಸ್ಕಷನ್ ಮಾಡಿದ್ವಲ್ಲ, ಕಾರ್ಟೆಗಾನ್ ಪ್ರೋಟೋಕಾಲ್ ಅದರಲ್ಲಿ ಜಾರಿಗೆ ತರಬೇಕಂತಂದೇಳಿ ನೆನ್ಪಿಟ್ಕೊಳ್ರಿ. ಕಾರ್ಟೆಗಾನ್ ಅಂತಂದ್ ಹೇಳಿದ್ರಿ 2000 ಒಳಗಡೆ ಕೊಲಂಬಿಯಾದ ಕಾರ್ಟೆಗಾನ್ ಒಳಗಡೆ ಸೊ ಇದು ಡಿಸ್ಕಷನ್ ನಡೆಯುತ್ತ. ಕಾರ್ಟೆಗಾನ್ ಪ್ರೋಟೋಕಾಲ್ ಅಂತಂದ್ ಹೇಳಿ ಕರಿತೀವಿ. ಯಾವ್ದಕ್ಕೋಸ್ಕರ ಇದು ಅದನ್ನ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇದು ಈ 2000 ಕೊಲಂಬಿಯಾದಲ್ಲಿ ಕಾರ್ಟೆಗಾನ್ ಒಳಗಡೆ ಇದು ಡಿಸ್ಕಷನ್ ಆಗಿ 11 ಸೆಪ್ಟೆಂಬರ್ 2003ರಲ್ಲಿ ಜಾರಿಗೆ ಬರುತ್ತ. ಎಲ್ಲಾ ದೇಶಗಳು, ಆಲ್ಮೋಸ್ಟ್ 173 ಸದಸ್ಯ ದೇಶಗಳು ಅಂಗೀಕಾರ ಮಾಡ್ತಾವ. ರೀಸನ್ ಯಾಕಂತಂದ ಹೇಳಿದ್ರೆ, ಆಧುನಿಕ ತಂತ್ರಜ್ಞಾನದಿಂದ ರೂಪಾಂತರಗೊಂಡ ಜೀವಿಗಳ ಸಂಚಾರ ನಿರ್ವಹಣೆಗೆ ಸುರಕ್ಷಾ ನಿಯಮಗಳನ್ನ ತಗೊಂಬರೋದು. ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ, ಜೀವಿಗಳು ಏನ್ ಎನಿಮಲ್ಸ್ ಬರ್ತಾವಲ್ಲ, ಅವುಗಳದ್ದು ಸಂಚಾರ ಆಗಿರ್ಬೋದು, ಅವುಗಳ ನಿರ್ವಹಣೆ ಕರೆಕ್ಟ್ ಆಗಿ ಮಾಡೋದು, ಸುರಕ್ಷತಾ ನಿಯಮಗಳನ್ನ ಜಾರಿಗೆ ತಗೊಂಡು ಬರುವಂತ ಒಂದು ಉದ್ದೇಶ ಯಾವುದು, ಕಾರ್ಟೆಗಾನ್ ಪ್ರೋಟೋಕಾಲ್ ಅಂತಂದ್ ಹೇಳ್ತೀವಿ. ಜೀವಿಗಳ ಸಂರಕ್ಷಣೆಗೋಸ್ಕರ ಅಂತಂದೇಳಿ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ. ಅದು ಈ ಇಯರ್ ಅನ್ನ ನೆನ್ಪಿಟ್ಕೊಡ್ರಿ. 2000ದಲ್ಲಿ ಡಿಸ್ಕಷನ್ ಆಗತ್ತ. ಕೊಲಂಬಿಯಾದ ಕಾರ್ಟೆಗಾನ್ ಒಳಗಡೆ 2003ರಲ್ಲಿ ಜಾರಿಗೆ ಬರುತ್ತ.
ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ನಗೋಯ್ ಪ್ರೋಟೋಕಾಲ್ ಅಂತಂದ್ ಹೇಳಿ ಬರುತ್ತೆ, ನಾವು ಡಿಸ್ಕಷನ್ ಮಾಡೋದಿಲ್ಲ. ನಗೋಯ್ ಪ್ರೋಟೋಕಾಲ್ ಇದು 2010 ಜಪಾನಿನ ಒಂದು ನಗರವಾದಂತಹ ನಗೋಯಲ್ಲಿ ಡಿಸ್ಕಷನ್ ಆಗತ್ತೆ, ಅಂಗೀಕರಿಸಲ್ಪಡತ್ತೆ. ನಗೋಯ್ ಒಳಗಡೆ ಏನಂದ್ರೆ ಡಿಸ್ಕಷನ್ ಆಗಿ 2010ರಲ್ಲಿ ಅಂಗೀಕಾರ ಆಗತ್ತೆ. ಬಟ್ ಜಾರಿಗೆ ಯಾವಾಗ ಬರುತ್ತಂದ್ರ 12 ಅಕ್ಟೋಬರ್ 2014ರಲ್ಲಿ ಇದು ಜಾರಿಗೆ ಬರುತ್ತೆ. ಟೋಟಲ್ ಆಗಿ 141 ದೇಶಗಳು ಎಸ್ ಅಂತಂದ್ ಹೇಳ್ತಾವ. ಇದರದೇನು ನಿರ್ಧಾರ ಏನ್ ಮಾಡ್ತಾರ, ತಳಿ ಸಂಪನ್ಮೂಲಗಳ ಪ್ರವೇಶ ಮತ್ತು ಸೌಲಭ್ಯಗಳನ್ನ ಹಂಚಿಕೆ ಮಾಡ್ಕೋಬೇಕು ಅಂತಂದ್ ಹೇಳಿ ಒಂದು ಚೌಕಟ್ಟನ್ನ ತಗೊಂಡ್ಬರ್ತಾರೆ. ಎಕ್ಸೆಸ್ ಅಂಡ್ ಬೆನಿಫಿಟ್ ಶೇರಿಂಗ್ ಅಂತಂದ್ ಹೇಳಿ. ಅವನ್ನೆಲ್ಲ ಬೇಡ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಸ್ಥಳೀಯ ಸಮುದಾಯಗಳಿಗೆ ಸಂಬಂಧಪಟ್ಟಂತದ್ದು, ಆಮೇಲೆ ನೆಕ್ಸ್ಟ್ ಸ್ಥಳೀಯ ಸಂಪನ್ಮೂಲಗಳನ್ನ, ಸೊ ಎಲ್ಲಾ ಸಂಪನ್ಮೂಲಗಳನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳೋದು ಅಂತಂದ್ ಹೇಳಿ ಒಂದು ಉದ್ದೇಶವನ್ನ ಇಟ್ಕೊಂಡು ಜಾರಿಗೆ ತಗೊಂಡು ಬರ್ತಾರ ನಗೋಯ್ ಪ್ರೋಟೋಕಾಲ್ ಅಂತಂದ್ ಹೇಳಿ. ಇದಾದ ನಂತರ ನೆಕ್ಸ್ಟ್ ಬರುತ್ತೆ ನೋಡ್ರಿ ಕುನ್ಮಿಂಗ್ ಪ್ರೋಟೋಕಾಲ್ ಅಂತಂದೇಳಿ. ನೋಡ್ರಿ ಕುನ್ಮಿಂಗ್ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಂದೇಳಿ, ಕುನ್ಮಿಂಗ್ ಮಾಂಟ್ರಿಯಲ್ ಗ್ಲೋಬಲ್ ಬಯೋಡೈವರ್ಸಿಟಿ ಫ್ರೇಮ್ ವರ್ಕ್ ಅಂತಂದೇಳಿ, ಅಥವಾ ಕುನ್ಮಿಂಗ್ ಮಾಂಟ್ರಿಯಲ್ ಚೌಕಟ್ಟು ಅಂತಂದೇಳಿ. ಇದನ್ನ ರೀಸೆಂಟ್ ಆಗಿ 2022ರಲ್ಲಿ ಡಿಸೆಂಬರ್ ಒಳಗಡೆ ಕೆನಡಾದ ಮಾಂಟ್ರಿಯಲ್ ನೊಳಗಡೆ ಏನ್ ಮಾಡ್ತಾರ ಅಂದ್ರ ಇದನ್ನ ಡಿಸ್ಕಷನ್ ಮಾಡ್ತಾರ, ಅಂಗೀಕಾರ ಮಾಡ್ತಾರ. ಅದನ್ನ ನಾವು COP15 ಅಂತ ಕರಿತೀವಿ. COP15 ಅಂತಂದ್ ಹೇಳಿ ಒಂದು ಸಭೆ ನಡೀತಾ ಇರುತ್ತ. ಎಲ್ಲಿ ನಡೀತಾ ಇರುತ್ತ? ಕೆನಡಾದ ಮಾಂಟ್ರಿಯಲ್ ಒಳಗಡೆ ನಡೀತಾ ಇರುತ್ತ. ಆ ಡಿಸ್ಕಷನ್ ಒಳಗಡೆ ಕುನ್ಮಿಂಗ್ ಮಾಂಟ್ರಿಯಲ್ ಚೌಕಟ್ಟನ್ನ ನಿರ್ಧಾರ ಮಾಡ್ತಾರ. ಇದರಲ್ಲಿ ಎಲ್ಲಾ ದೇಶಗಳು ಬರ್ತಾವ, 196. ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇದ್ರಲ್ಲಿ ನಿರ್ಧಾರ ಮಾಡ್ತಾರ 2030ರ ವೇಳೆಗೆ ಜಗತ್ತಿನ 30ರಷ್ಟು ಭೂಮಿ ಮತ್ತು ಸಾಗರಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತಂದೇಳಿ 30x30 ಅನ್ನೋ ಒಂದು ಗುರಿಯನ್ನ ತಗೊಂಡ್ ಬರ್ತಾರ. ಇದರಲ್ಲಿರೋ 30, ಇದರಲ್ಲಿರೋ 30. 2030ರೊಳಗಡೆ ಭೂಮಿ ಮತ್ತು ಸಾಗರಗಳನ್ನ ಸಂರಕ್ಷಣೆ ಮಾಡ್ಬೇಕು 30% ಅಂತ ಹೇಳಿ ಒಂದು ಉದ್ದೇಶನ ಇಟ್ಕೊಂಡು ತಗೊಂಡು ಬರ್ತಾರ. ಅದೇ ಯಾವ್ದಂತಂದ್ ಹೇಳಿದ್ರ ಕುನ್ಮಿಂಗ್ ಮಾಂಟ್ರಿಯಲ್ ಚೌಕಟ್ಟು ಅಂತಂದ್ ಹೇಳ್ತೀವಿ, 2022ರದ್ದು. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಸೈಟ್ಸ್ ಅಂತಂದ್ ಹೇಳಿ. ಸೈಟ್ಸ್, CITES, ಇದು ತುಂಬಾ ಇಂಪಾರ್ಟೆಂಟ್. ಸೈಟ್ಸ್ ಅಂತಂದ್ ಹೇಳಿ, ಸೈಟ್ಸ್ ಅಂತಂದ್ ಹೇಳಿದ್ರೆ ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ವೈಲ್ಡ್ ಫೌನಾ ಅಂಡ್ ಫ್ಲೋರಾ ಅಂತಂದ್ ಹೇಳಿ. ಬಾಳ್ ದೊಡ್ಡದತ್ತಲ್ಲ, ಅದಕ್ಕೆ ಸೈಟ್ಸ್ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಅಷ್ಟೊಂದು ಉದ್ದ ಏನಂತ ಕೊಡಂಗಿಲ್ಲ ಎಕ್ಸಾಮ್ ಒಳಗಡೆ, ಸೈಟ್ಸ್ ಅಂತಂದ್ ಹೇಳಿ ಕೊಡ್ತಾರ. ಇದಕ್ಕೆ ಇನ್ನೊಂದ್ ಹೆಸರು ಏನ್ ಕರಿತೀವಿ ಅಂದ್ರೆ ವಾಷಿಂಗ್ಟನ್ ಕನ್ವೆನ್ಷನ್ ಅಂತಾನು ಕೂಡ ಕರಿತೀವಿ. ಏನಾಗತ್ತ ಇಲ್ಲಿ ಒಂದು ನೆನ್ಪಿಟ್ಕೊಳ್ರಿ ಸರ್, ಇಲ್ಲಿ ಅಂಗೀಕಾರ ಆಗೋದಕ್ಕೂ ಮತ್ತು ಜಾರಿಗೆ ಬರೋದಕ್ಕೂ ಡಿಫರೆನ್ಸ್ ಏನ್ರಿ ಅಂತಂದ್ ಹೇಳಿ. ಅಂಗೀಕಾರ ಆಗೋದಕ್ಕೂ ಆಮೇಲೆ ಜಾರಿಗೆ ಬರೋದಕ್ಕೂ ಡಿಫರೆನ್ಸ್, ಕೆಲವೊಂದ್ ಜನರಿಗೆ ಅದು ಡಿಫರೆನ್ಸ್ ಇರುತ್ತೆ, ಅದನ್ನ ಹೇಳ್ಕೊಡ್ತೀನಿ. ಈಗ ಒಂದೇನೋ ಒಂದು ಡಿಸ್ಕಷನ್ ಮಾಡ್ತಿರ್ತೀವಿ ಎಲ್ಲಾರು ಕುತ್ಕೊಂಡು, ಮಾಡೋನ್ಲಾ ಅಂತಂದ್ ಹೇಳಿ ಏನ್ ಡಿಸ್ಕಷನ್ ಅಂತೇವಲ್ಲ, ಅದ್ ಮಾಡ್ನು ಬಿಡು, ಮಾಡಕ್ ಬರುತ್ ಬಿಡು, ಅದನ್ನ ಹಾ ತಗೋ ಮಾಡ್ನು ಅಂತಂದ್ ಹೇಳಿ ಈ ತರ ಏನ್ ಡಿಸ್ಕಷನ್ ಮಾಡ್ತೀವಲ್ಲ, ಅದೇನಂತಂದ್ ಹೇಳಿದ್ರೆ ಅಂಗೀಕಾರ ಮಾಡೋದು. ಮಾಡೋನ್ಲಾ ಅಂತಂದ್ ಹೇಳಿ. ಆಮೇಲೆ ಜಾರಿಗೆ ಬರೋದಂತಂದ್ ಹೇಳಿದ್ರೆ ಅದು ಯಾವಾಗ ಇಫೆಕ್ಟಿವ್ ಆಗಿ ಜಾರಿಗೆ ತಗೊಂಡ್ ಬರ್ತೀವಲ್ಲ, ಇಂಪ್ಲಿಮೆಂಟ್ ಮಾಡ್ತೀವಲ್ಲ, ಅದೇನಂತಂದ್ ಹೇಳಿದ್ರೆ ಅದು ಜಾರಿಗೆ ತಗೊಂಡ್ಬರೋದು. ಮಾಡೋನ್ಲಾ ಅಂತಂದ್ ಹೇಳಿ ಡಿಸ್ಕಷನ್ ಮಾಡೋದು, ಅಂಗೀಕಾರ ಮಾಡೋದು, ಅದನ್ನ ಇಂಪ್ಲಿಮೆಂಟ್ ಕಾನೂನು ಆಗಿ ಕನ್ವರ್ಟ್ ಮಾಡೋದನ್ನ ನಾವು ಜಾರಿಗೆ ಬರೋದು ಅಂತಂದ್ ಹೇಳ್ತೀವಿ. ಇಲ್ಲೇನ್ ಮಾಡ್ತಾರೆ, 1973 ವಾಷಿಂಗ್ಟನ್ DC ಒಳಗಡೆ ಎಲ್ರು ಸೇರ್ಬಿಟ್ಟು ಮಾಡೋನ್ಲಾ ಅಂತಂದ್ ಹೇಳ್ಬಿಟ್ಟು 1973ರಲ್ಲಿ ಒಂದು ಸಹಿಯನ್ನ ಮಾಡ್ತಾರ. 1973 ಸೈಟ್ಸ್ ಅಂತಂದ್ ಹೇಳಿ. ಬಟ್ ಅದ್ರ ಜಾರಿಗೆ ಯಾವಾಗ ಬರುತ್ತಾ, 1 ಜುಲೈ 1975. ಇಂಪಾರ್ಟೆಂಟ್, 1 ಜುಲೈ, ರೀಸೆಂಟ್ ಆಗಿ ಜುಲೈ 1 ಅಂತ ಹೇಳ್ತಲ್ಲ, 1 ಜುಲೈ 1975ರಲ್ಲಿ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ. ಟೋಟಲ್ ಆಗಿ 184 ದೇಶಗಳು. ಸೊ ಇವಾಗ 184 ಇಲ್ಲ, 185 ದೇಶಗಳಿದಾವ. ಏನಿದು ಸರ್, ಅಳಿವಿನ ಅಂಚಿನಲ್ಲಿ ನಶಿಸಿ ಹೊಂಟಿರುವಂತಹ ಪ್ರಾಣಿಗಳನ್ನ, ಸಸ್ಯಗಳನ್ನ, ಪಕ್ಷಿಗಳನ್ನ, ಕಾಡು ಪ್ರಾಣಿಗಳನ್ನ, ಕಾಡು ಸಸ್ಯಗಳನ್ನ ಎಲ್ಲವನ್ನ ರಕ್ಷಣೆ ಮಾಡುವಂತದ್ದು. ಅರ್ಥ ಆಯ್ತಾ? ಇಷ್ಟೇ ನೆನ್ಪಿಟ್ಕೊಳ್ರಿ. ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಸಸ್ಯಗಳನ್ನ, ಗಿಡಮೂಲಿಕೆಗಳನ್ನ ಏನ್ ಬರತ್ತಲ್ಲ, ಮನುಷ್ಯರನ್ನ ಬಿಟ್ಬಿಟ್ಟು ಎಲ್ಲವನ್ನ ರಕ್ಷಣೆ ಮಾಡುವಂತಹ ಒಂದು ಒಪ್ಪಂದ ಏನಂತಂದ್ ಹೇಳಿದ್ರೆ ಸೈಟ್ಸ್ ಅಂತಂದ್ ಹೇಳ್ತೀವಿ. ಏನಂತಂದ್ ಹೇಳ್ತೀವಿ? ಸೈಟ್ಸ್ ಅಂತಂದ್ ಹೇಳ್ತೀವಿ. ಅಷ್ಟೇ ನೆನ್ಪಿಟ್ಕೊಳ್ರಿ, ನಾನ್ ಕನ್ಫ್ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ ಬರುತ್ತೆ CMS ಅಂತಂದ್ ಹೇಳಿ, ಅಥವಾ ಬಾನ್ ಕನ್ವೆನ್ಷನ್ ಅಂತಂದ್ ಹೇಳಿ ಬರುತ್ತೆ. ನಿಮಗೆ CMS ಅಂತ ಕೇಳಂಗಿಲ್ಲ, ಬಾನ್ ಕನ್ವೆನ್ಷನ್ ಅಂತಂದ್ ಹೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರ. ಇಲ್ಲಿ ನೋಡ್ರಿ, ಬಾನ್ ಕನ್ವೆನ್ಷನ್ ಅಂತಂದ್ ಹೇಳಿದ್ರೆ 1979 ಜರ್ಮನಿ ದೇಶದ ಬಾನ್ ನಗರದೊಳಗಡೆ ಮಾಡೋನ್ಲಾ ಅಂತಂದ್ ಹೇಳ್ಬಿಟ್ಟು ಒಂದು ಸಹಿಯನ್ನ ಮಾಡ್ತಾರ. 1979 ಅದನ್ನ ಯಾವಾಗ ಜಾರಿಗೆ ತಗೊಂಡ್ ಬರ್ತಾರಂದ್ರ 1 ನವೆಂಬರ್ 1983ರಲ್ಲಿ ಬಾನ್ ಕನ್ವೆನ್ಷನ್ ಅನ್ನ ಜಾರಿಗೆ ತಗೊಂಡ್ ಬರ್ತಾರ.
ಸೊ ಟೋಟಲ್ ಆಗಿ ಆಲ್ಮೋಸ್ಟ್ 133 ದೇಶಗಳಿಗಿಂತ ಹೆಚ್ಚಿದವ ಸಹಿ ಮಾಡಿರೋದು ಇವಾಗ ರೀಸೆಂಟ್ ಆಗಿ. ಏನು ನಿರ್ಧಾರ ಏನಂತಂದ ಹೇಳಿದ್ರೆ, ಗಡಿಗಳನ್ನ ದಾಟಿ ಸಂಚರಿಸುವಂತಹ ವಲಸೆ ಹೋಗುವಂತಹ ಪಕ್ಷಿಗಳಾಗಿರ್ಬೋದು, ಜಲಚರಗಳಾಗಿರ್ಬೋದು ಅಥವಾ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ಬೇಕಂತಂದೇಳಿ. ಅರ್ಥ ಆಯ್ತಾ ಎಲ್ರಿಗೂ? ಈಗ ಒಂದ್ ಪ್ರದೇಶದಿಂದ ಬಿಟ್ಟು ಇನ್ನೊಂದು ಪ್ರದೇಶಕ್ಕೆ ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ, ಮಳೆಗಾಲದಲ್ಲಿ ವಲಸೆ ಹೋಗ್ತಾವಲ್ಲ ಅಂತ ಪಕ್ಷಿಗಳನ್ನ, ಜಲಚರ ಪ್ರಾಣಿಗಳನ್ನ, ಭೂ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂತಂದ ಹೇಳಿ ಒಂದು ಒಪ್ಪಂದವನ್ನ ಮಾಡ್ಕೊಂತಾರ ಅಥವಾ ಸಮಾವೇಶವನ್ನ ಮಾಡ್ತಾರ. ಅದನ್ನ ನಾವು ಬಾನ್ ಕನ್ವೆನ್ಷನ್ ಅಂತಂದ ಹೇಳ್ತೀವಿ. 1983 ನವೆಂಬರ್ 1ನೇ ತಾರೀಕ ಜಾರಿಗೆ ಬರುತ್ತ. ಐ ಥಿಂಕ್ ಕಂಪ್ಲೀಟ್ ಕ್ಲಿಯರ್ ಅನ್ಕೊಂತೀನಿ. ಎಸ್, ನೆಕ್ಸ್ಟ್ ಬರುತ್ತಾ ರಾಮ್ಸರ್ ಕನ್ವೆನ್ಷನ್ ಅಂತಂದ ಹೇಳಿ. ರಾಮ್ಸರ್ ಕನ್ವೆನ್ಷನ್ ತುಂಬಾ ಇಂಪಾರ್ಟೆಂಟ್. ರಾಮ್ಸರ್ ಕನ್ವೆನ್ಷನ್ ಇದನ್ನ ಫೆಬ್ರವರಿ 2, 1971ರಲ್ಲಿ ಇರಾನಿನ ನಗರವಾದಂತಹ ರಾಮ್ಸರ್ ನಗರದೊಳಗಡೆ ಅಂಗೀಕಾರ ಮಾಡ್ತಾರೆ. ಎಲ್ಲರೂ ಡಿಸ್ಕಷನ್ ಮಾಡಿ ಅಂಗೀಕಾರ ಮಾಡ್ತಾರ. ಇದು 1975ರಲ್ಲಿ ಜಾರಿಗೆ ಬರುತ್ತೆ. ಯಾವಾಗ ಜಾರಿಗೆ ಬರುತ್ತೆ? 1975ರಲ್ಲಿ ರಾಮ್ಸರ್ ಸೈಟ್ಸ್ ಗಳಂತ ಹೇಳಿ ಜಾರಿಗೆ ಬರುತ್ತೆ. ಇದ್ರದ್ದು ಉದ್ದೇಶ ಏನಂತಂದ ಹೇಳಿದ್ರೆ, ಜೌಗು ಪ್ರದೇಶಗಳನ್ನ ನಾವು ಏನ್ ಮಾಡ್ಬೇಕು? ಗುರುತಿಸ್ಬೇಕು, ಅವುಗಳನ್ನ ರಕ್ಷಣೆ ಮಾಡ್ಬೇಕು. ನೆನ್ಪಿಟ್ಕೊಳ್ರಿ, ಸಿಂಪಲ್. ಜೌಗು ಪ್ರದೇಶಗಳಲ್ಲಿ ಅಲ್ಲಿ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಅಲ್ಲಿರುವಂತಹ ಜೀವ ವೈವಿಧ್ಯತೆಯನ್ನ ಕಾಪಾಡೋಕೆ ಒಂದು ರಾಮ್ಸರ್ ಕನ್ವೆನ್ಷನ್, ರಾಮ್ಸರ್ ಸಮಾವೇಶ ಅಂತ ಹೇಳಿ ಬರುತ್ತೆ. ಸೊ ಆ ಜೌಗು ಪ್ರದೇಶಗಳನ್ನ ನಾವು ಗುರುತ್ ಮಾಡಿ ರಾಮ್ಸರ್ ಸೈಟ್ ಅಂತಂದ ಹೇಳಿ ಗುರುತ್ ಮಾಡೋಣ, ಅವುಗಳನ್ನ ಸಂರಕ್ಷಣೆ ಮಾಡೋಣ ಅಂತಂದ ಹೇಳಿ ಡಿಸ್ಕಷನ್ ನಡೆಯುತ್ತೆ. ಅದನ್ನ ನಾವು ರಾಮ್ಸರ್ ಸೈಟ್ ಅಂತಂದ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಈ ಫೆಬ್ರವರಿ ನೋಡ್ರಿ, ಸೊ ಫೆಬ್ರವರಿ 2 ಆ ಸವಿ ನೆನಪಿಗೋಸ್ಕರ ಈ ಫೆಬ್ರವರಿ 2 ನಾವು ವೆಟ್ಲ್ಯಾಂಡ್ ಡೇ ಅಂತ ಕರಿತೀವಿ. ವಿಶ್ವ ಜೌಗು ದಿನ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ವಿಶ್ವ ಜೌಗು ದಿನ ಅಂತ ಕರಿತೀವಿ. ಇಲ್ಲಿವರೆಗೂ ನಮ್ ಇಂಡಿಯಾದು ಯಾವ್ಯಾವ ಹೋಗಿದಾವ, ರೀಸೆಂಟ್ ಆಗಿ ಯಾವ ಹೋಗಿದಾವ ಅನ್ನೋದು ಡಿಸ್ಕಷನ್ ಮಾಡೋಣ. ಸೊ ಅದ್ರಲ್ಲೂ ನಮ್ ಕರ್ನಾಟಕದ ಹೇಳ್ತೀನಿ ನೋಡ್ರಿ. ನಮ್ ಕರ್ನಾಟಕದ್ದು ರಾಮ್ಸರ್ ಸೈಟ್ ಗಳು ಯಾವ್ಯಾವ್ದಾವ ಅಂತಂದ ಹೇಳಿ, ಒಂದು ರಂಗನತಿಟ್ಟು ಬರ್ಡ್ ಸೆಂಚುರಿ. ರಂಗನತಿಟ್ಟು ಬರ್ಡ್ ಸೆಂಚುರಿ ಏನೈತಂದ್ರ ರಾಮ್ಸರ್ ಸೈಟ್ ಐತೆ. ಆಮೇಲೆ ಅಂಕ ಸಮುದ್ರ ಬರ್ಡ್ ಸೆಂಚುರಿ ಅಥವಾ ನೆಕ್ಸ್ಟ್ ಯಾವ್ದಂತಂದ ಹೇಳಿ ರಂಗನತಿಟ್ಟು ಆಯ್ತು. ಅಂಕ ಸಮುದ್ರ ಅಂತಂದ ಹೇಳಿ ಬರುತ್ತ. ಅಂಕ ಸಮುದ್ರ ಪಕ್ಷಿಧಾಮ ಅಂತಂದ ಹೇಳಿ ಬರುತ್ತ, ಅದನ್ನು ಸೇರಿಸಿದಾರ. ನೆಕ್ಸ್ಟ್ ಅಘನಾಶಿನಿ ಪ್ರದೇಶ ಬರುತ್ತಲ್ಲ, ಅದನ್ನ ಮೀಸಲು ಪ್ರದೇಶ ಅಂತಂದ ಹೇಳಿ ಅಘನಾಶಿನಿ ಮೀಸಲು ಪ್ರದೇಶವನ್ನ ಸೇರಿಸಿದಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಮಾಗಡಿ ಅಂತಂದ ಹೇಳಿ, ಮಾಗಡಿ ಮೀಸಲು ಪ್ರದೇಶಗಳನ್ನ ರಾಮ್ಸರ್ ವೆಟ್ಲ್ಯಾಂಡ್ಸ್ ಅಂತಂದ ಹೇಳಿ ಘೋಷಣೆ ಮಾಡಿದಾರ. ಇದೇನಂತಂದ ಹೇಳಿದ್ರ, ನಮ್ ಕರ್ನಾಟಕದೊಳಗಡೆ ಟೋಟಲ್ ಆಗಿ ನೋಡ್ರಿ, ನಮ್ ಇಂಡಿಯಾದಲ್ಲಿ ಎಷ್ಟಿದಾವ ಅಂದ್ರ 100 ಇದಾವ. ಟೋಟಲ್ ಈಗ ಎಷ್ಟಿದಾವ ಅಂತಂದ್ರೆ 100 ಇದಾವ. ಅದಾದ ನಂತರ 2026 ಒಳಗಡೆ ನೆನ್ಪಿಟ್ಕೊಡ್ರಿ, 2026 ಒಳಗಡೆ ರಾಮ್ಸರ್ ಸೈಟ್ ಗಳಂತಂದ ಹೇಳಿ ಯಾವ್ಯಾವನ್ನ ಸೇರಿಸಿದಾರ ಅಂತಂದ ಹೇಳಿದ್ರ, ಉತ್ತರ ಪ್ರದೇಶದ ಪಾಟ್ನಾ ಪಕ್ಷಿಧಾಮ 97ನೇದು ಪಾಟ್ನಾ ಪಕ್ಷಿಧಾಮ ಅಂತಂದೇಳಿ. ಪಾಟ್ನಾ ಪಕ್ಷಿಧಾಮ ಇದು ಯಾವ್ದು ರಾಜ್ಯದಂದ್ರ ಉತ್ತರ ಪ್ರದೇಶದ್ದು, 2026ರಲ್ಲಿ ಸೇರಿಸಿದ. ಇಷ್ಟ ಸಾಕು. ನೆಕ್ಸ್ಟ್ 98ನೇದಾಗಿ ಚರಿದಂಡ್ ಅಂತಂದೇಳಿ, ಚರಿದಂಡ್ ಅನ್ನೋ ಒಂದು ಪ್ರದೇಶವನ್ನ ಸೇರಿಸಿದಾರ. ಇದು ಗುಜರಾತ್ದು. ಎಲ್ಲಿದು? ಗುಜರಾತ್ದು. ನೆಕ್ಸ್ಟ್ 99 ಶೇಖಾಜಿಲ್ ಅಂತಂದೇಳಿ, ಶೇಖಾಜಿಲ್ ಪಕ್ಷಿಧಾಮ. ಶೇಖಾಜಿಲ್ ಪಕ್ಷಿಧಾಮ ಇದು ಉತ್ತರ ಪ್ರದೇಶದ್ದು, 2026ರಲ್ಲೇ ಸೇರಿಸಿದಾರ. ನೆಕ್ಸ್ಟ್ ಇನ್ನೊಂದು 100th ಒನ್ ಯಾವ್ದಂತಂದ್ರೆ ಜೈಪ್ರಕಾಶ್ ನಾರಾಯಣ್, JP ನಾರಾಯಣ್ ಅಂತಂದೇಳಿ, ಜೈಪ್ರಕಾಶ್ ನಾರಾಯಣ್ ಪಕ್ಷಿಧಾಮ್. ಜೈಪ್ರಕಾಶ್ ನಾರಾಯಣ್ ಪಕ್ಷಿಧಾಮ್ ಅಂತಂದ ಹೇಳಿ, ಅಥವಾ ಸುರ್ಹಾತಲ್ ಅಂತಂದ ಹೇಳ್ತೀವಿ, ಅಥವಾ ಸುರ್ಹಾತಲ್ ಅಂತಂದ ಹೇಳಿ ಕೂಡ ಕರಿತೀವಿ. ಸೊ ಇದು ಕೂಡ ಉತ್ತರ ಪ್ರದೇಶದ್ದು. ಇವುಗಳನ್ನ ಸೇರಿಸಿದರೆ 2026ರಲ್ಲಿ ಸೈಡ್ ಬರೆದಿಟ್ಕೊಳ್ರಿ. ಪಾಟ್ನಾ ಪಕ್ಷಿಧಾಮ ಉತ್ತರ ಪ್ರದೇಶ, ಚರಿದಂಡ್ ಅಂತಂದ ಹೇಳ್ಬಿಟ್ಟು ಒಂದು ಪಕ್ಷಿಧಾಮ, ಅದು ಕೂಡ ಗುಜರಾತ್ದು. ಶೇಖಾಜಿಲ್ ಪಕ್ಷಿಧಾಮ ಉತ್ತರ ಪ್ರದೇಶದ್ದು. ಜಯಪ್ರಕಾಶ್ ನಾರಾಯಣ್ ಅಥವಾ ಸುರ್ಹಾತಲ್ ಪಕ್ಷಿಧಾಮ ಉತ್ತರ ಪ್ರದೇಶ. 2026ರಲ್ಲಿ ಸೇರಿರುವಂತಹ ರಾಮ್ಸರ್ ಸೈಟ್ ಗಳಂತಂದ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ಇಂಟರ್ನ್ಯಾಷನಲ್ ಸೀಡ್ ಟ್ರೀಟಿ ಅಂತಂದ ಹೇಳಿ, ಅಂತಾರಾಷ್ಟ್ರೀಯ ಬಿತ್ತನೆ ಬೀಜ ಒಪ್ಪಂದ ಅಂತಂದ ಹೇಳಿ. ಇದು 2001ರಲ್ಲಿ ಇಟಲಿ ಒಳಗಡೆ ಅಂಗೀಕಾರ ಆಗಿ, ನೆಕ್ಸ್ಟ್ ಅದು 2004ರಲ್ಲಿ ಜಾರಿಗೆ ಬರುತ್ತೆ. ರೈತರಿಗೆ ಮತ್ತು ಸಂಶೋಧಕರಿಗೆ ಏನಂತಂದ್ರೆ, ಪ್ರಮುಖ ಬೆಳೆಗಳ ತಳಿಗಳನ್ನ ಸುಲಭವಾಗಿ ಪಡೆಯೋಕೆ ಇದು ಒಪ್ಪಂದ ನಡೆಯುತ್ತಾ. ಇಲ್ಲಿವರೆಗೂ ಇದನ್ನ ಜಾಸ್ತಿ ಕೇಳಿಲ್ಲ, ಡೋಂಟ್ ವರಿ.
ಇದಾದ ನಂತರ ನೆಕ್ಸ್ಟ್ ಬರುತ್ತಾ ಅಪಾಯಕಾರಿ ವಸ್ತುಗಳು ಮತ್ತು ರಾಸಾಯನಿಕ ಮೇಲೆ ಅಥವಾ ತ್ಯಾಜ್ಯಗಳ ಮೇಲೆ ಕೆಲವೊಂದು ಒಪ್ಪಂದಗಳು ಬರ್ತಾವ. ಆ ಒಪ್ಪಂದ ಯಾವ್ದಂತಂದ್ ಹೇಳಿದ್ರ ಬೆಸೆಲ್ ಒಪ್ಪಂದ ಅಂತಂದ್ ಹೇಳ್ತೀವಿ. ಫಸ್ಟ್ ಒನ್ ಯಾವ್ದಂತಂದ್ ಹೇಳಿದ್ರೆ ಬೆಸೆಲ್ ಸಮಾವೇಶ. ಇದು 1986ರಲ್ಲಿ ನಡೆದಂತಹ ಸ್ವಿಟ್ಜರ್ಲ್ಯಾಂಡಿನ ಬೆಸೆಲ್ ನಗರದಲ್ಲಿ ಒಂದು ಸಮಾವೇಶ ನಡೆಯುತ್ತೆ. ಆ ಸಮಾವೇಶದೊಳಗಡೆ ಎಲ್ರು ಸೇರ್ಬಿಟ್ಟು ಮಾಡೋಣ ಅಂತಂದ್ ಹೇಳ್ಬಿಟ್ಟು ಅಂದ್ರೆ ಮಾಡೋಣ ಅಂತಂದ್ ಹೇಳ್ಬಿಟ್ಟು ಅಂಗೀಕಾರ ಮಾಡ್ತಾರ. ಅದು ಯಾವಾಗ ಜಾರಿಗೆ ಬರುತ್ತೆ? ಬೆಸೆಲ್ ಸಮಾವೇಶ 1992 ಅದು ಜಾರಿಗೆ ಬರುತ್ತೆ. ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೋಬೇಕು. ಬೆಸೆಲ್ ಸಮಾವೇಶ ಈಗ ಎಷ್ಟು ದೇಶಗಳು ಅಂತಂದ್ ಹೇಳಿ ಅದ್ರ ಬಗ್ಗೆ ಏನ್ ಬೇಡ, 191 ದೇಶಗಳು ಆಲ್ಮೋಸ್ಟ್ ಎಲ್ಲಾ ಅಂತಂದ್ ಹೇಳಿ. ಇಲ್ಲಿ ಏನಂತಂದ್ ಹೇಳಿದ್ರ ಅಪಾಯಕಾರಿ ತ್ಯಾಜ್ಯಗಳನ್ನ ಅಂತಾರಾಷ್ಟ್ರೀಯ ಸಾಗಣೆಯಿಂದ ತಡೆಯೋದಂತಂದ್ ಹೇಳಿ. ಈಗ ಅಂತಾರಾಷ್ಟ್ರೀಯ ಒಳಗಡೆ ಸಾಗಣೆ ಆಗತ್ತಲ್ಲ, ಅದು ರೋಡಿಂದ ಆಗ್ಬಹುದು ಅಥವಾ ಸಮುದ್ರದಿಂದ ಆಗ್ಬಹುದು. ಸೊ ಅಂತವುಗಳನ್ನ ಏನಂತಂದ್ ಹೇಳಿದ್ರೆ ತಡಿಬೇಕು ಅಪಾಯಕಾರಿ ತ್ಯಾಜ್ಯಗಳನ್ನ. ಆಮೇಲೆ ಅವುಗಳನ್ನ ಸುರಕ್ಷಿತವಾಗಿ ವಿಲೇವಾರಿ ಮಾಡ್ಬೇಕು. ಅವುಗಳನ್ನ ಏನ್ ಮಾಡ್ಬೇಕಂದ್ರ ಸುರಕ್ಷಿತವಾಗಿ ವಿಲೇವಾರಿ ಮಾಡ್ಬೇಕು ಅಂತಂದ್ ಹೇಳ್ಬಿಟ್ಟು ಒಂದು ಸಮಾವೇಶವನ್ನ ಮಾಡ್ತಾರ. ಅದನ್ನ ನಾವು ಬೆಸೆಲ್ ಸಮಾವೇಶ ಅಂತಂದ್ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾರಂದ್ರೆ ಈ ಸಮಾವೇಶದೊಳಗಡೆ ಅಭಿವೃದ್ಧಿ ಹೊಂದಿದ ದೇಶಗಳು ಏನಿರ್ತಾವಲ್ಲ, ಇವು ಅತಿ ಹೆಚ್ಚು ಅಪಾಯಕಾರಿ ತ್ಯಾಜ್ಯಗಳನ್ನ ಹೊರಸೂಸ್ತಿರ್ತಾವ. ಇವುಗಳನ್ನ ನೀವು ತಡಿಬೇಕು ಅಂತಂದ್ ಹೇಳಿ ಒಂದು ಅಮೆಂಡ್ಮೆಂಟ್ ಮಾಡ್ತಾರ, ಬಾನ್ ಅಮೆಂಡ್ಮೆಂಟ್ ಅಂತಂದ್ ಹೇಳಿ. ಜರ್ಮನಿ ದೇಶದಲ್ಲಿ ಬಾನ್ ಅನ್ನೋ ಒಂದ್ ನಗರ ಐತೆ, ಅದನ್ನ ಬಾನ್ ಅಮೆಂಡ್ಮೆಂಟ್ ಅಂತಂದ್ ಹೇಳ್ತೀವಿ. ಸೊ ಅದನ್ನ ಏನ್ ಮಾಡ್ತಾರ ಅಂದ್ರೆ ಇಲ್ಲಿ ತಿದ್ದುಪಡಿಯನ್ನ ಮಾಡ್ತಾರ. ಇದ್ರೊಳಗಡೆ ಈ ವೇಸ್ಟ್ ಅನ್ನ ಅಂದ್ರೆ IT ಸೆಕ್ಟರ್ ಇಂದ ಬರುವಂತಹ ಈ ತ್ಯಾಜ್ಯಗಳನ್ನ, ಆಮೇಲೆ ಪ್ಲಾಸ್ಟಿಕ್ ತ್ಯಾಜ್ಯಗಳ ಸಾಗಣೆ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣಗಳನ್ನ ತಗೊಂಡ್ಬರ್ತಾರ. ಯಾವ್ದ್ರ ಮೂಲಕ? ಬಾನ್ ಅಮೆಂಡ್ಮೆಂಟ್. ಆಮೇಲೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರ ಬೆಸೆಲ್ ಸಮಾವೇಶದ ಮುಖಾಂತರ. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ರೋಟರ್ ಡ್ಯಾಮ್ ಅಂತಂದ್ ಹೇಳ್ತೀವಿ. ರೋಟರ್ ಡ್ಯಾಮ್ ಕನ್ವೆನ್ಷನ್ ಅಥವಾ ರೋಟರ್ ಡ್ಯಾಮ್ ಸಮಾವೇಶ ಅಂತಂದ್ ಹೇಳಿ 1998 ನೆದರ್ಲ್ಯಾಂಡ್ ದೇಶದ ರೋಟರ್ ಡ್ಯಾಮ್ ನಗರದೊಳಗಡೆ ಇದನ್ನ ಅಂಗೀಕಾರ ಮಾಡ್ತಾರ. ಅಂದ್ರ ಮಾಡೋಣ ಅಂತಂದ್ ಹೇಳಿ ಡಿಸ್ಕಷನ್ ಮಾಡ್ತಾರ. ಜಾರಿಗೆ ಯಾವಾಗ ಬರುತ್ತಂದ್ರ 2004 ಇದು ಜಾರಿಗೆ ಬರುತ್ತ. ಇದು ರೋಟರ್ ಡ್ಯಾಮ್ ಸಮಾವೇಶದ ಉದ್ದೇಶ ಏನಂತಂದ್ ಹೇಳಿದ್ರ ಅಪಾಯಕಾರಿ ರಾಸಾಯನಿಕಗಳನ್ನ, ಕೀಟನಾಶಕಗಳನ್ನ ಏನ್ ಮಾಡ್ಬೇಕು? ವ್ಯಾಪಾರದಿಂದ ಮುಕ್ತ ಮಾಡ್ಬೇಕು. ಅಂದ್ರೆ ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಅಪಾಯಕಾರಿ ರಾಸಾಯನಿಕಗಳನ್ನ, ಕೀಟನಾಶಕಗಳನ್ನ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪಾರದರ್ಶಕತೆ ಮತ್ತು ಜಂಟಿ ಹೊಣೆಗಾರಿಕೆಯನ್ನು ತಗೊಂಡ್ಬರೋದು. ಅಂದ್ರೆ ನೀವ್ ಏನಾದ್ರೂ ಟ್ರಾನ್ಸ್ಫರ್ ಮಾಡಕತ್ತಿದ್ರಿ ಅಂತಂದ್ ಹೇಳಿದ್ರೆ ಅದನ್ನ ಎದಕ್ ಮಾಡಕತ್ತೀರಿ, ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರ ಪರ್ಮಿಷನ್ ಅನ್ನ ತಗೊಂಡು ನೀವೇನ್ ಮಾಡ್ಬೇಕು? ಸಾಗಾಣಿಕೆ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರವನ್ನ ತಗೊಂತಾರ. ಸೊ ಅದನ್ನ ರೋಟರ್ ಡ್ಯಾಮ್ ಸಮಾವೇಶ ಅಂತ ಕರಿತೀವಿ. ಇದು ಕೂಡ ರಾಸಾಯನಿಕ ಮತ್ತು ಕೀಟನಾಶಕಗಳ ಮೇಲೆ ಬರುವಂತದ್ದು. ಅಂದ್ರೆ ಇದನ್ನ ಮಾಡ್ಬೇಕಂತಂದ್ರೆ ಪೂರ್ವ ಮಾಹಿತಿ ಸಮಿತಿಯನ್ನ ತಗೋಬೇಕು, PIC ಅಂತಂದ್ ಹೇಳ್ತೀವಿ. ನಾನು ಆಗ್ಲೇ ಹೇಳಿದ್ನಲ್ಲ, ಅದನ್ನ ಸಿಂಪಲ್ ಆಗಿ ಹೇಳ್ದಷ್ಟೇ. ಸೊ ಅಂದ್ರೆ ನೀವು ರಾಸಾಯನಿಕಗಳನ್ನ ಅಥವಾ ಕೀಟನಾಶಕಗಳನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ರಫ್ತು ಮಾಡ್ಬೇಕಂತಂದ್ ಹೇಳಿದ್ರ ಪೂರ್ಣ ಸಮ್ಮತಿಯನ್ನ ಪಡೆದುಕೊಂಡು ನೀವು ಮಾಡಬೇಕು ಅಂತಂದ್ ಹೇಳಿ. ಅದು ಯಾವುದು? ರೋಟರ್ ಡ್ಯಾಮ್ ಕನ್ವೆನ್ಷನ್ ಅಂತಂದ್ ಹೇಳ್ತೀವಿ. ಇದ್ರ ಮುಖಾಂತರ ಪೂರ್ವ ಸಮ್ಮತಿಯನ್ನ ತಗೋಬೇಕು. ಸೊ ಇದಾದ ನಂತರ ಸ್ಟಾಕ್ ಹೋಮ್ ಸಮಾವೇಶ ಬರುತ್ತೆ. ಸ್ಟಾಕ್ ಹೋಮ್ ಸಮಾವೇಶ ಬಹಳ ಇಂಪಾರ್ಟೆಂಟ್. ಇದು 2001 ಸ್ವೀಡನ್ ದೇಶದ ಸ್ಟಾಕ್ ಹೋಮ್ ಒಳಗಡೆ ಮಾಡೋಣ ಅಂತಂದ್ ಹೇಳ್ಬಿಟ್ಟು ಒಂದು ಅಂಗೀಕಾರವನ್ನ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರ. ಆಮೇಲೆ ಅದನ್ನ 2004ರಲ್ಲಿ ಜಾರಿಗೆ ತಗೊಂಡ್ ಬರ್ತಾರ. ಸೊ ಟೋಟಲ್ ಆಗಿ 186 ದೇಶಗಳಂತಂದ್ ಹೇಳ್ತೀವಿ. ಯಾಕೆ ತಗೊಂಡ್ಬರ್ತಾರ? ಸ್ಟಾಕ್ ಹೋಮ್ ಎದಕ್ ಬರುತ್ತೆ? ಇದು ಎದಕ್ಕಂತಂದ್ ಹೇಳಿದ್ರ ಮಾನವನ ಆರೋಗ್ಯವನ್ನ ಕಾಪಾಡೋಕೆ, ಪರಿಸರಕ್ಕೆ ತೀವ್ರ ಹಾನಿಯನ್ನ ಉಂಟು ಮಾಡುವಂತಹ ರಾಸಾಯನಿಕಗಳಾದ POP ಗಳನ್ನ, ಮೇನ್ ಇಂಪಾರ್ಟೆಂಟ್ POP ಗಳ ಉತ್ಪಾದನೆಯನ್ನ ಕಮ್ಮಿ ಮಾಡೋದು. ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ಅಂತಂದ್ ಹೇಳ್ತೀವಿ. ಇವುಗಳನ್ನ ಕಮ್ಮಿ ಮಾಡ್ಬೇಕಂತಂದ್ ಹೇಳಿ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಡರ್ಟಿ ಡಜನ್ ಅಂತಂದ್ ಹೇಳಿ ಬರ್ತಾವ. ಡರ್ಟಿ ಡಜನ್ ಅಂತಂದ್ ಹೇಳಿ ಬರುವಂತಹ 12 ಅತ್ಯಂತ ಅಪಾಯಕಾರಿ ರಾಸಾಯನಿಕಗಳನ್ನ ಹೊರಸೂಸುವಿಕೆಯನ್ನ ಕಮ್ಮಿ ಮಾಡ್ಬೇಕು, ಬಳಕೆಯನ್ನ ಕಮ್ಮಿ ಮಾಡ್ಬೇಕು ಅಂತಂದ್ ಹೇಳಿ ಯಾವ್ದು ಹೇಳುತ್ತ? ಸ್ಟಾಕ್ ಹೋಮ್ ಸಮಾವೇಶ ಹೇಳುತ್ತ. ಅದ್ರೊಳಗಡೆ ಯಾವ್ಯಾವ ಬರ್ತಾವ? DDT, ಡಿಆಕ್ಸಿನ್, PCB ಅಂತಂದ್ ಹೇಳಿ ಬರ್ತಾವ. ಅವನ್ನೆಲ್ಲ ಹೆಸರು ಹೇಳಕತ್ತಂತಂದ್ ಹೇಳಿ ತಲೆ ಕೆಡತ್ತ. ಇದ್ರಲ್ಲಿ DDT ಅಂತಂದ್ ಹೇಳಿ ಒಂದ್ ನೆನ್ಪಿಟ್ಕೊಡ್ರಿ, ಇನ್ನೊಂದು ಡೈಕೋಫಾಲ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ನೆನ್ಪುಳಿತಾವೆಲ್ಲ ಇವು. ಡೈಕೋಫಾಲ್ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಲಿಂಡೇನ್ ಅಂತಂದ್ ಹೇಳಿ ಬರುತ್ತೆ. ನಿಂದೇನ್ ಅಲ್ಲ, ಲಿಂಡೇನ್ ಅದೊಂದು. ಆಮೇಲೆ ನೆಕ್ಸ್ಟ್ PCB ಗ್ಯಾಸಸ್ ಗಳಂತಂದ್ ಹೇಳಿ. PCB ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್ ಅಂತಂದ್ ಹೇಳ್ತೀವಿ. ಬೇಡ, PCB ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ. ಬ್ರಾಕೆಟ್ ಅಲ್ಲಿ ಕೊಡ್ತಾರ ಎಕ್ಸಾಮ್ ಒಳಗಡೆ, ಯಾಕಂದ್ರೆ ಅವ್ರಿಗೂ ಗೊತ್ತಾಗಂಗಿಲ್ಲ. ಇಂತ ಏನಂತಂದ್ರೆ 12 ರಾಸಾಯನಿಕಗಳನ್ನ
ನಾವು ಸೀಮಿತ ಮಾಡಬೇಕು ಬಳಕೆಯನ್ನ ಅಂತಂದ್ ಹೇಳಿ ಡಿಸ್ಕಷನ್ ಆಗತ್ತ ಯಾವ್ದ್ರೊಳಗಡೆ, ಸ್ಟಾಕ್ ಹೋಮ್ ಒಳಗಡೆ. ಸೊ ಅದಕ್ಕೋಸ್ಕರ ಇದು ತುಂಬಾ ಸ್ಟ್ರಾಂಗೆಸ್ಟ್ ಸಮಾವೇಶ ಇದೆ. ಎಸ್, ಅದಾದ ನಂತರ ಮಿನಮಾಟ ಅಂತ ಬರುತ್ತೆ ನೋಡ್ರು. 2013 ಒಳಗಡೆ ಜಪಾನ್ ಒಳಗಡೆ ಏನಾಗತ್ತಂದ್ರೆ ಕುಮಾಮಾಟೋ ಅನ್ನೋ ಒಂದು ನಗರದೊಳಗಡೆ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಮಿನಮಾಟ ಸಮಾವೇಶವನ್ನ ಮಾಡ್ತಾರ. ಇದನ್ನ ಯಾವಾಗ ಜಾರಿಗೆ ತಗೊಂಡ್ ಬರ್ತಾರ 2017 ಜಾರಿಗೆ ತಗೊಂಡ್ ಬರ್ತಾರ. ಸೊ ಇದರಲ್ಲಿ 148 ದೇಶಗಳು ಸಹಿ ಹಾಕ್ತಾವ. ಯಾಕಂತಂದ್ ಹೇಳಿದ್ರ ಜಪಾನ್ ಒಳಗಡೆ ಒಂದು ಪ್ರಾಬ್ಲಮ್ ಆಗ್ತಿರತ್ತ. ಸೊ ಕೆಲವೊಂದು ಫ್ಯಾಕ್ಟರೀಸ್ ಗಳಿಂದ ಪಾದರಸ, ಮರ್ಕ್ಯೂರಿ ಅಂತಂದ್ ಹೇಳ್ತೀವಲ್ಲ, ಪಾದರಸ, ಮರ್ಕ್ಯೂರಿ ಮತ್ತು ಅದರ ಸಂಯುಕ್ತಗಳು ಏನ್ ಮಾಡ್ತಿರ್ತಾರ ಅಂತಂದ್ ಹೇಳಿದ್ರ ಎಲ್ಲಿ ಬಿಡ್ತಿರ್ತಾರ, ಸಮುದ್ರಕ್ಕೆ ಬಿಡ್ತಿರ್ತಾರ. ಆ ಸಮುದ್ರದಲ್ಲಿರುವಂತ ಎಲ್ಲಾ ಮೀನುಗಳು ಏನಂತಂದ್ ಹೇಳಿದ್ರೆ ಈ ಪಾದರಸವನ್ನ ನುಂಗಿಬಿಟ್ಟು ಹಲವಾರು ವರ್ಷಗಳಿಂದ ಬದುಕ್ತಿರ್ತಾವ. ಈ ಮೀನುಗಳನ್ನ ತಿಂದ್ಬಿಟ್ಟು ತುಂಬಾ ಡೇಂಜರಸ್ ಆಗಿರುವಂತಹ ರೋಗಗಳು ಎಲ್ಲಿ ಬರ್ತಾವ, ಜಪಾನ್ ದೇಶದ ಜನರಿಗೆ ಬರ್ತಾವ. ಸೊ ಅದಕ್ಕೋಸ್ಕರ ಒಂದು ಸಮಾವೇಶವನ್ನ ಮಾಡ್ತಾರ. ಕಂಡಿಡಿದು ಏನ್ ಪ್ರಾಬ್ಲಮ್ ಆಗೈತೆ ಅಂತ ಕಂಡಿಡಿದು ಮಿನಮಾಟ ಸಮಾವೇಶ 2013 ಕುಮಾಮೋಟೋ ನಗರದೊಳಗಡೆ ಡಿಸ್ಕಷನ್ ಮಾಡಿ ಅದನ್ನ 2017 ಜಾರಿಗೆ ತಗೊಂಡ್ ಬರ್ತಾರ. ಇನ್ ಮೇಲೆ ಪಾದರಸವನ್ನ ಬಿಡುಗಡೆ ಮಾಡಂಗಿಲ್ಲ. ಅದನ್ನ ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಗಣಿಗಾರಿಕೆ ಮಾಡಿ ಪಾದರಸವನ್ನ ಬಳಸುವ ಉತ್ಪನ್ನಗಳನ್ನ ಪ್ರಾಪರ್ ಆಗಿ ಏನ್ ಮಾಡ್ಬೇಕಂದ್ರ ಹಂತ ಹಂತವಾಗಿ ನಿಷೇಧ ಮಾಡ್ಬೇಕು ಅಂತಂದ್ ಹೇಳಿ ಒಂದು ಕಟ್ಟುನಿಟ್ಟಿನ ಕ್ರಮವನ್ನ ತಗೊಂತಾರ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರ ಮಿನಮಾಟ ಅಂತಂದ್ ಹೇಳ್ತೀವಿ. ಸೊ ಅದಕ್ಕೊಂದು ಹೆಸರನ್ನ ಕೊಟ್ಬಿಡ್ತಾರ. ಜಪಾನ್ದಲ್ಲಿ ಇದರಿಂದ ಬಳಲುವಂತ ರೋಗಿಗಳಿಗೆ ಆ ರೋಗದ ಹೆಸರೇನಂತಂದ್ ಹೇಳಿದ್ರೆ ಮಿನಮಾಟ ರೋಗ ಅಂತಾನ ಕರೀತಾರ. ಅಂದ್ರ ಪಾದರಸವನ್ನ ನಮ್ಮ ಬಾಡಿ ಒಳಗಡೆ ಪಾದರಸ ಹೋಗ್ಬಿಟ್ಟು ಒಂಥರ ಅಂಗವೈಕಲ್ಯತೆಯ ಕಂಡೀಷನ್ ಬರುತ್ತ. ಆ ಕಂಡೀಷನ್ ಅಥವಾ ಆ ರೋಗದ ಹೆಸರು ಮಿನಮಾಟ ರೋಗ ಅಂತಂದೇಳಿ. ನೋಡ್ರಿ ಯಾವ ಲೆವೆಲ್ ಪ್ರಾಬ್ಲಮ್ಸ್ಗಳು. ಅದಾದ ನಂತರ ನೆಕ್ಸ್ಟ್ ಪರಿಸರದ ಬಗ್ಗೆ ಕೆಲವೊಂದು ಶೃಂಗಸಭೆಗಳು ಬರ್ತಾವ. ಸೊ ಅವುಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಒಂದೇನಂತಂದ್ರೆ ಇದ್ರ ಸ್ಟಾಕ್ ಹೋಮ್ ಸಮ್ಮೇಳನ ಅಂತಂದ್ ಹೇಳ್ತೀವಿ. ಇದು ನೋಡ್ರಿ ಸ್ಟಾಕ್ ಹೋಮ್ ಕನ್ವೆನ್ಷನ್. ಇದು ಓಕೆ 2004 ಜಾರಿಗೆ ಬಂದಂತಹ ಸ್ಟಾಕ್ ಹೋಮ್ ಕನ್ವೆನ್ಷನ್. ಇದು ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಡಿಫರೆಂಟ್ ಆಗೈತೆ, ಅದಕ್ಕೆ 2 ತೋರ್ಸಿನಿ. ಇದು ಸ್ಟಾಕ್ ಹೋಮ್ ಕಾನ್ಫರೆನ್ಸ್ 1972 ನಡೆಯುತ್ತೆ. ಜೂನ್ 5ನೇ ತಾರೀಕಿಂದ ಹಿಡ್ಕೊಂಡು 16ನೇ ತಾರೀಕುವರೆಗೂ 1972 ಸ್ಟಾಕ್ ಹೋಮ್ ಒಳಗಡೆ ನಡೆದಂತಹ ಈ ಸಮ್ಮೇಳನ. ಇದರಲ್ಲಿ 113 ದೇಶಗಳು ಸೇರ್ತಾವ. ಏನು ಮಾನವನ ಚಟುವಟಿಕೆಗಳಿಂದ ಉಂಟಾಗುವಂತಹ ಪರಿಸರ ಮಾಲಿನ್ಯವನ್ನ, ಪರಿಸರ ವ್ಯವಸ್ಥೆಯ ನಾಶವನ್ನ ತಡೆಗಟ್ಟಬೇಕು ಅಂತಂದೇಳಿ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ 1972 ಅಂತಂದ್ ಹೇಳಿ ನೆನ್ಪಿಡ್ಕೋಬೇಕು. ಇದ್ರಲ್ಲಿ ಏನ್ ಮಾಡ್ತಾರಂತಂದ್ ಹೇಳಿದ್ರೆ ಪರಿಸರ ಮಾಲಿನ್ಯವನ್ನ, ಪರಿಸರ ವ್ಯವಸ್ಥೆಯನ್ನ ಕಾಪಾಡ್ಕೋಬೇಕಂತಂದ್ ಹೇಳಿ UNEP ಅನ್ನೋ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರ. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತಂದ್ ಹೇಳಿ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆಲ್ಲ ಹೇಳಿದೀನಿ. ಇದ್ರ ಪ್ರಧಾನ ಕಚೇರಿ ಎಲ್ಲಿ ಬರುತ್ತಂದ್ರ ನೈರೋಬಿ ಒಳಗಡೆ ಬರುತ್ತ. ಇದು ಈ UNEP ಅನ್ನೋ ಒಂದು ಆರ್ಗನೈಸೇಷನ್ ಸಂಸ್ಥೆ ಎನ್ವಿರಾನ್ಮೆಂಟ್ ಅನ್ನ ಕಾಪಾಡೋಕೆ ಯಾವ ಕಾನ್ಫರೆನ್ಸ್ ಮೂಲಕ ಜಾರಿಗೆ ಬರುತ್ತ, ಸ್ಟಾಕ್ ಹೋಮ್ ಕಾನ್ಫರೆನ್ಸ್ 1972 ಮೂಲಕ UNEP ಜಾರಿಗೆ ಬರುತ್ತ. ಸೊ ಇಲ್ಲೇ ಏನ್ ಮಾಡ್ತಾರಂದ್ರ ನೋಡ್ರಿ, ಸ್ಟಾಕ್ ಹೋಮ್ ಕಾನ್ಫರೆನ್ಸ್ 1972 ಜೂನ್ 5ನೇ ತಾರೀಕನ್ನ ಪ್ರತಿ ವರ್ಷ ವಿಶ್ವ ಪರಿಸರ ದಿನ ಅಂತಂದ್ ಹೇಳಿ ಆಚರಣೆ ಮಾಡೋಣ ಅಂತಂದ್ ಹೇಳಿ ಜಾರಿಗೆ ತಗೊಂಡ್ ಬರ್ತಾರ. ಬಹಳ ಇಂಪಾರ್ಟೆಂಟ್. ಅದಾದ ನಂತರ ಪರಿಸರ ಸಂರಕ್ಷಣೆಗೋಸ್ಕರ 26 ಪ್ರಮುಖ ತತ್ವಗಳನ್ನ ಒಳಗೊಂಡ ಸ್ಟಾಕ್ ಹೋಮ್ ಘೋಷಣೆಯನ್ನ ಮಾಡ್ತಾರ. ಇದು ಕೆಇಗೆ ತುಂಬಾ ಇಷ್ಟ ಆಗಿರುವಂತ ಒಂದು ಒಪ್ಪಂದ ಅಥವಾ ಕಾನ್ಫರೆನ್ಸ್ ಅಂತ ಹೇಳ್ತೀವಿ. ಸೊ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ 1972. ಸೊ ಇದಾದ ನಂತರ ನೆಕ್ಸ್ಟ್ ಬರುತ್ತೆ ಬ್ರಡ್ ಲ್ಯಾಂಡ್ ಅಂತಂದೇಳಿ. ಬ್ರಂಡ್ ಲ್ಯಾಂಡ್ ಅದನ್ನ ಹೆಂಗ್ ಓದ್ತಿರಿ ನೋಡ್ರಿ, ನನಗ ಓದಾಕ್ ಬರೋವತ್ತು. ಸೊ ಇದು ಯಾವಾಗ ಬರುತ್ತಂದ್ರ 1987 ಬರುತ್ತೆ. ಸೊ 1987 ಏನ್ ಮಾಡ್ತಾರಂತಂದ್ರೆ ವಿಶ್ವಸಂಸ್ಥೆಯವರು ವಿಶ್ವ ಪರಿಸರ ಮತ್ತು ಅಭಿವೃದ್ಧಿ ಆಯೋಗವನ್ನ ರಚನೆ ಮಾಡಿ ಇದನ್ನ ಸಲ್ಲಿಕೆ ಮಾಡ್ತಾರ. 1987 ಸಲ್ಲಿಕೆ ಮಾಡ್ತಾರ. ಇದ್ರ ಹೆಸರು ಅನಾಕ್ ಬರುವತ್ತು, ಅಂದ್ರೆ ಇದು ಈಸಿಯಾಗಿ ನೆನ್ಪುಳಿಯುತ್ತ. ಸೊ ಇದರಿಂದ ಇದ್ರ ಉದ್ದೇಶ ಏನಂತಂದ್ ಹೇಳಿದ್ರ ಪರಿಸರ ಸಂರಕ್ಷಣೆಯನ್ನ, ಅಂದ್ರೆ ಆರ್ಥಿಕ ಪ್ರಗತಿ ಮತ್ತು ಪರಿಸರ ಸಂರಕ್ಷಣೆಯ ನಡುವೆ ಸಮತೋಲನವನ್ನ ಕಾಪಾಡ್ಕೋಬೇಕು ಅಂತಂದೇಳಿ. ಯಾಕಂತಂದ್ ಹೇಳಿದ್ರೆ ಎಲ್ಲಾ ದೇಶಗಳು ಆರ್ಥಿಕವಾಗಿ ಡೆವಲಪ್ ಆಗ್ಬೇಕು ಅನ್ಕೊಂತಾವ. ಅವಾಗ ಏನ್ ಮಾಡ್ತಾವ, ಪರಿಸರವನ್ನ ಹಾಳು ಮಾಡ್ತಾವ. ಈ ಎರಡು ಸಮತೋಲನ ಆಗ್ಬೇಕು ಅಂತಂದ್ ಹೇಳಿ ಕೆಲವೊಂದು ಕಾಯ್ದೆಗಳನ್ನ ಜಾರಿಗೆ ತಗೊಂಡ್ ಬರ್ತಾರ. ಈ ವರದಿ ಒಳಗಡೆ ಕೆಲವೊಂದು
ರೂಲ್ಸ್ ಗಳಿದಾವ. ಸೊ ಆ ವರದಿಯನ್ನ ನಾವ್ ಏನಂತ ಕರಿತೀವಿ ಅಂದ್ರ ಅವರ್ ಕಾಮನ್ ಫ್ಯೂಚರ್ ಅಂತಂದ್ ಹೇಳಿ ಪ್ರಕಟಣೆ ಮಾಡ್ತಾರ. ಆ ವರದಿಯನ್ನ ಏನಂತಂದ್ ಹೇಳಿ ಅವರ ಕಾಮನ್ ಫ್ಯೂಚರ್ ಅಂತಂದ್ ಹೇಳ್ಬಿಟ್ಟು ತಗೊಂಡ್ ಬರ್ತಾರ. ಇಲ್ಲಿ ಏನ್ ಮಾಡ್ತಾರ ಅಂದ್ರ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳಿ. ಅಂದ್ರ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ ಹೇಳಿದ್ರೆ ನೀ ಆರ್ಥಿಕವಾಗಿ ದುಡ್ಡನ್ನ ಮಾಡ್ಕೋ, ನಿನ್ನ GDP ಯನ್ನ ಜಾಸ್ತಿ ಮಾಡ್ಕೋ, ನಿಂದ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಜಾಸ್ತಿ ಮಾಡ್ಕೋ, ಬಟ್ ಆದ್ರೆ ಪರಿಸರವನ್ನ ಕಾಪಾಡ್ಕೋ, ಅಂದ್ರ ಸಮತೋಲನವನ್ನ ಕಾಪಾಡ್ಕೋ ಅಂತಂದ್ ಹೇಳಿ ಅದನ್ನ ಅನ್ನೋಕ ಬಾಳ್ ದೊಡ್ಡ ಮೀನಿಂಗ್ ಆಗತ್ತ. ಇದನ್ನ ಹೆಂಗ್ ಅನ್ನೋದ ದೊಡ್ಡ ದೊಡ್ಡ ಮೀನಿಂಗ್ ಬರತ್ತ, ದೊಡ್ಡ ದೊಡ್ಡ ಲೈನ್ ಆಗತ್ತ ಅಂತಂದೇಳಿ ಅದಕ್ಕೋಸ್ಕರ ಒಂದು ವರ್ಡ್ ಅನ್ನ ಏನ್ ಮಾಡ್ತಾರ, ಕ್ರಿಯೇಟ್ ಮಾಡ್ತಾರ. ಅದನ್ನ ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರೀತೀವಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದ್ರೆ ಏನು, ಈ ಕಡೆ ದುಡ್ಡು ಹುಟ್ಸ ಬಟ್ ಆದ್ರೆ ಪರಿಸರವನ್ನು ಕಾಪಾಡ್ಕೋ ಅನ್ನೋ ಒಂದು ವಾಕ್ಯನಕ್ಕೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಇದು ಯಾವಾಗ ಸೇರಿಸ್ತಾರ, ಇದ್ರೊಳಗೆ ಸೇರಿಸ್ತಾರೆ, ಇದ್ರೊಳಗಡೆ ಅದನ್ನ ನಾವು BC ವರದಿ ಅಂತ ಕರೆಯೋಣ. BC ವರದಿ, BC ರಿಪೋರ್ಟ್ ಅಂತ ಹೇಳಿ ಕರೆಯೋಣ. ಎಸ್, ಕ್ಲಿಯರ್. ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ರಿಯೋ ಅರ್ತ್ ಸಮಿಟ್ ಅಂತಂದ ಹೇಳಿ. ಸರ್ ನಾವು ಅವಾಗಿಂದ ರಿಯೋ ಅರ್ತ್ ಸಮಿಟ್ ತಲೆಯಾಗ ಓಡಾಕತಿತ್ತು ಏನದಂತಂದ ಹೇಳಿ. ನೋಡ್ರಿ, ಇದು ಜೂನ್ 3ನೇ ತಾರೀಕಿಂದ 14ನೇ ತಾರೀಕುವರೆಗೂ 1992ರಲ್ಲಿ ಬ್ರೆಜಿಲ್ ನಗರವಾದಂತಹ ರಿಯೋ ಡಿ ಜನೈರೋ ಒಳಗಡೆ ಏನ್ ಮಾಡ್ತಾರಂದ್ರ ಈ ಸಮಾವೇಶವನ್ನ ಮಾಡ್ತಾರ. ರಿಯೋ ಅರ್ತ್ ಸಮಿಟ್ ಅಂತಂದ್ ಹೇಳಿ ಕರೀತಾರೆ. ರಿಯೋ ಡಿ ಜನೈರೋ ಸಮಿಟ್ ಅಂತಂದ್ ಕರೆಯೋದ್ ಬೇಡ, ಇದು ಭೂಮಿ ಬಗ್ಗೆ ಇರೋದ್ರಿಂದ ಇದನ್ನ ಸಿಂಪಲ್ ಆಗಿ ರಿಯೋ ಅರ್ತ್ ಸಮಿಟ್ ಅಂತಂದ್ ಹೇಳಿ ಕರೆಯೋಣ ಅಂತಂದ್ ಹೇಳಿ ರಿಯೋ ಅರ್ತ್ ಸಮಿಟ್ ಅಂತಂದ್ ಹೆಸರನ್ನ ಕೊಡ್ತಾರ. ಇದ್ರಲ್ಲಿ 172 ದೇಶಗಳು ಏನ್ ಮಾಡ್ತಾರಂದ್ರ ಭಾಗವಹಿಸ್ತಾವ. ಏನ್ ಮಾಡ್ತಾರ, ಭೂಮಿಯ ಮೇಲೆ ಆಗುವಂತಹ ಜಾಗತಿಕ ತಾಪಮಾನವನ್ನ, ಜೀವ ವೈವಿಧ್ಯತೆಯ ನಷ್ಟವನ್ನ, ಮರುಭೂಮೀಕರಣದಂತಹ ಜಟಿಲ ಪರಿಸರ ಸಮಸ್ಯೆಗಳನ್ನ ಏನ್ ಮಾಡ್ಬೇಕು, ಕಮ್ಮಿ ಮಾಡ್ಬೇಕು ಅಂತಂದ್ ಹೇಳಿ ನಿರ್ಧಾರವನ್ನ ತಗೊಂತಾರ. ಇದರಲ್ಲಿ ಅಜೆಂಡಾ 21 ಅಂತಂದ್ ಹೇಳಿ ಒಂದು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರ ಕಾರ್ಯಸೂಚಿಯನ್ನ ಬಿಡುಗಡೆ ಮಾಡ್ತಾರ. ಅಜೆಂಡಾ 21 ರಿಯೋ ಅರ್ತ್ ಸಮಿಟ್ ಒಳಗಡೆ. ಯಾಕ, ಭೂಮಿಯನ್ನ ಕಾಪಾಡ್ಕೊಳ್ಳಕ್ಕೆ. ಆಮೇಲೆ ರಿಯೋ ಘೋಷಣೆಯನ್ನ ಕೂಗ್ತಾರ. ಸೊ ರಿಯೋ ಘೋಷಣೆಯನ್ನ ಕೂಗ್ತಾರ. ಇದ್ರ ಪ್ರಕಾರ ನೋಡ್ರಿ, ರಿಯೋ ಅರ್ತ್ ಸಮಿಟ್ ಪ್ರಕಾರ 3 ಆರ್ಗನೈಸೇಷನ್ಸ್ ಗಳು ಜಾರಿಗೆ ಬರ್ತಾವ. ನಾವು ಫಸ್ಟ್ ಡಿಸ್ಕಷನ್ ಮಾಡಿನಲ್ಲ, ಫಸ್ಟ್ ಒನ್ UNFCCC ಅಂತಂದ್ರೆ ಕ್ಲೈಮೇಟ್ ಚೇಂಜ್, ಅದು ಹವಾಮಾನ ಬದಲಾವಣೆಗೋಸ್ಕರ UNFCCC ಅನ್ನ ಜಾರಿಗೆ ತಗೊಂಡು ಬರ್ತಾರ. ಜೀವ ವೈವಿಧ್ಯತೆಯನ್ನ ಕಾಪಾಡೋಕೆ CBD ಅನ್ನ ಜಾರಿಗೆ ತಗೊಂಡು ಬರ್ತಾರ. ಮರುಭೂಮೀಕರಣವನ್ನ ನಿಯಂತ್ರಣ ಮಾಡೋಕೆ UNCCD ಅನ್ನ ಜಾರಿಗೆ ತಗೊಂಡು ಬರ್ತಾರ. ಅಂದ್ರ ಇದು ಕೂಡ ಇಂಪಾರ್ಟೆಂಟ್, ರಿಯೋ ಅರ್ತ್ ಸಮಿಟ್ ಅಂತಂದ ಹೇಳ್ತೀವಿ. ಅದಾದ ನಂತರ ಲಾಸ್ಟ್ ಸಮಿಟ್ ರಿಯೋ +20 ಸಮ್ಮೇಳನ ಅಂತ ಕರಿತೀವಿ. ಇದು ರೀಸೆಂಟ್ ಆಗಿ 2012ರಲ್ಲಿ ರಿಯೋ +20 ಸಮ್ಮೇಳನ ಅಂತಂದ ಹೇಳ್ತೀವಿ. 2012 ನಡೆಯುತ್ತಾ. ಇದರಲ್ಲಿ 192 ದೇಶಗಳು ಭಾಗವಹಿಸ್ತಾವ. ಇದನ್ನ ಏನ್ ಮಾಡ್ತಾರ ಅಂತಂದ ಹೇಳಿದ್ರ, ರಿಯೋ ಸಮ್ಮೇಳನದ 20 ವರ್ಷಗಳ ಆದ್ಮೇಲೆ ನೋಡ್ರಿ, ರಿಯೋ ಸಮ್ಮೇಳನ 1992ರಲ್ಲಿ ಆಗತ್ತ. ನೆಕ್ಸ್ಟ್ 2012ರಲ್ಲಿ ಅಂದ್ರೆ ಆಫ್ಟರ್ 20 ಇಯರ್ಸ್ ಆದ್ಮೇಲೆ ಎಲ್ರು ಸೇರ್ಬಿಟ್ಟು ಮತ್ತೆ ಡಿಸ್ಕಷನ್ ಮಾಡ್ತಾರ. ಏನ್ ಮಾಡ್ಬೇಕು, ನಾವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನ ಮಾಡ್ಬೇಕು, ಆಮೇಲೆ ಯಾವ್ಯಾವ ದೇಶಗಳು ಮಾಡ್ತಿದಾವ ಅಂತಂದ್ ಹೇಳಿ ಡಿಸ್ಕಷನ್ ಮಾಡೋಕೆ, ಪರಿಶೀಲನೆ ಮಾಡೋಕೆ ಇದರಲ್ಲಿ ಡಿಸ್ಕಷನ್ ಮಾಡ್ತಾರ. ಆಮೇಲೆ ಗ್ರೀನ್ ಎಕನಾಮಿಯನ್ನ ಜಾರಿಗೆ ತಗೊಂಡು ಬರ್ತಾರ. ಅಂದ್ರ ಹಸಿರು ಆರ್ಥಿಕತೆಯನ್ನ ಜಾರಿಗೆ ತಗೊಂಡು ಬರ್ತಾರ. ಅಂದ್ರ ಪರಿಸರ ಮಾಲಿನ್ಯ ಉಂಟಾಗದೆ ಇರುವಂತಹ ಥಿಂಗ್ಸ್ ಗಳನ್ನ, ವಸ್ತುಗಳನ್ನ ಪ್ರೊಡ್ಯೂಸ್ ಮಾಡ್ರಿ, ಅದರಿಂದ ದುಡ್ಡನ್ನ ಗಳಿಸ್ರಿ. ಅದೇ ಗ್ರೀನ್ ಎಕನಾಮಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದರಲ್ಲಿ ಒಂದು ಫ್ಯೂಚರ್ ನಿರ್ಮಾಣಗಳನ್ನ ಅಂದ್ರೆ ನಿರ್ಧಾರಗಳನ್ನ ತಗೊಂತಾರ. ದ ಫ್ಯೂಚರ್ ವಿ ವಾಂಟ್ ಅಂತಂದೇಳಿ, ದ ಫ್ಯೂಚರ್ ವಿ ವಾಂಟ್ ಅನ್ನೋ ಒಂದು ದಾಖಲೆಯನ್ನ ಅಂಗೀಕಾರ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರ, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡಕ ಕೆಲವೊಂದು ಗೋಲ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾರ ಅಷ್ಟೇ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡಕ ಕೆಲವೊಂದು ಗೋಲ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾರ. ಯಾವುದ್ರೊಳಗಡೆ, ರಿಯೋ +20 ಒಳಗಡೆ. ಆಮೇಲೆ ಇನ್ನೊಂದ್ ಯಾವ್ದು, ರಿಯೋ ಅರ್ತ್ ಸಮಿಟ್ 1992. ಇದ್ರ ಒಳಗಡೆ ಏನಾಗ್ತಾವ, UNFCC ಹವಾಮಾನ ಬದಲಾವಣೆಯನ್ನ ತಡೆಗಟ್ಟೋಕೆ ಒಂದು ಸಂಸ್ಥೆ, ಜೀವ ವೈವಿಧ್ಯತೆಗಳನ್ನ ಕಾಪಾಡೋಕೆ ಒಂದು ಸಂಸ್ಥೆ CBD ಅಂತಂದ್ ಹೇಳ್ತೀವಿ, ಮರುಭೂಮೀಕರಣವನ್ನ ಕಾಪಾಡೋಕೆ ಮತ್ತೊಂದು ಸಂಸ್ಥೆ UNCCD ಅಂತಂದ್ ಹೇಳಿ ರಚನೆ ಆಗ್ತಾವ. ಇದೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಅರ್ತ್ ಸಮಿಟ್ ಗಳಾಗಿರ್ಬೋದು, ಅಥವಾ ಎನ್ವಿರಾನ್ಮೆಂಟ್ ರಿಲೇಟೆಡ್ ಪ್ರೋಟೋಕಾಲ್ಸ್ ಗಳಾಗಿರ್ಬೋದು, ಅಥವಾ ಕನ್ವೆನ್ಷನ್ಸ್ ಆಗಿರ್ಬೋದು, ಅಥವಾ ಕಾನ್ಫರೆನ್ಸಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಬರೋಣ. ಜೈ ಹಿಂದ್.